ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೋಡೋ ಮೂವಿ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ಹೈಸ್ಕೂಲ್ ಲವ್ ಸ್ಟೋರಿ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇದನ್ನ ನೋಡ್ತಾ ಇದ್ರೆ ನಿಮ್ ಸ್ಕೂಲ್ ಡೇಸ್ ಅಲ್ಲಿ ನಡೆದಿರೋ ಯಾವ್ದಾದ್ರು ಇನ್ಸಿಡೆಂಟ್ಸ್ ನಿಮ್ಗೆ ನೆನಪು ಬಂದ್ರು ಕೂಡ ಬರ್ಬೋದು. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಈ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಬ್ರಿಡ್ಜ್ ಮೇಲೆ ಒಂದು ಹುಡುಗಿ ಓಡೋಗ್ತಾ ಇರ್ತಾಳೆ. ಇವಳು ಬೇರೆ ಯಾರು ಅಲ್ಲ, ಈ ಫಿಲ್ಮ್ ನ ಹೀರೋಯಿನ್. ಇವಳ ಹೆಸರು ಗನ್ಯ ಅಂತ. ಅವಳೆ ಒಂದು ವಾಯ್ಸ್ ಓವರ್ ನ ಕೊಟ್ಕೊಂಡೆ ಓಡೋಗ್ತಾ ಇರ್ತಾಳೆ. ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ, ನನ್ನ ಹೆಸರು ಗನ್ಯ ಅಂತ. ನನ್ನ ಹೆಸರಿಗೆ ಏನ್ ಗೊತ್ತಾ ಮೀನಿಂಗು? ಮರೆಯಕ್ ಆಗದೆ ಇರೋದು ಅಂತ, ಅಂದ್ರೆ ಅನ್ಫರ್ಗೆಟಬಲ್ ಅಂತ. ಸುಮಾರು ವರ್ಷ ಆದ್ಮೇಲೆ ನಮ್ಮ ಹೈಸ್ಕೂಲ್ ಬಗ್ಗೆ ನಾವ್ ನೆನ್ಸ್ಕೊಂಡಾಗ ನಾವ್ ಏನೆಲ್ಲ ಮಾಡಿದ್ವಿ, ನಾವ್ ಏನೆಲ್ಲ ಮಾತಾಡಿದ್ವಿ, ನಮ್ ಸ್ಕೂಲ್ ಲೈಫ್ ಹೆಂಗೆಲ್ಲ ಹೋಯ್ತು ಅಂತ ನನಗಂತೂ ಸ್ವಲ್ಪನೂ ನೆನ್ಪಿಲ್ಲ. ಆದ್ರೆ ನನ್ಗೆ ನೀನ್ ಮಾತ್ರ ನೆನ್ಪಿದ್ಯಾ? ಈ 3 ವರ್ಷದಲ್ಲಿ ನಾನ್ ಯಾವ ಕಡೆ ತಿರುಗಿದ್ರೆ ಕೂಡ ನನ್ಗೆ ನಿಂದೆ ನೆನ್ಪು. ನನ್ ಕಣ್ಣಿಗೆ ನೀನ್ ಮಾತ್ರ ಕಾಣಿಸ್ತಾ ಇದ್ದೆ. 2008 ಅಂತಂದ್ರೆ ಅದೊಂದು ಮರೆಯಕ್ ಆಗದಿರೋ ತರ ನೆನ್ಪಲ್ವಾ? ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ನಡೆದಿರೋ ತುಂಬಾ ವಿಷಯಗಳು ಅಲ್ಲೇ ಸ್ಟಾರ್ಟ್ ಆಗಿದ್ದು. ಆ ಸಿಟಿಯಲ್ಲೇ ದೊಡ್ಡ ಸ್ಕೂಲ್ ಅಂದ್ರೆ ಅದು ಹೆನ್ಹೋ ಸ್ಕೂಲೇ. ನಾನೇ ಒಂದು ಆವರೇಜ್ ಸ್ಟೂಡೆಂಟ್. ಇದ್ರೂ ಧೈರ್ಯವಾಗಿ ಆ ಸ್ಕೂಲ್ಗೆ ಅಪ್ಲೈ ಮಾಡಿದ್ದೆ. ಅದಕ್ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪನೇ. ಪರವಾಗಿಲ್ಲ ಬಂಗಾರಿ, ಆ ಸ್ಕೂಲ್ಗೆ ನೀನ್ ಅಪ್ಲಿಕೇಶನ್ ಹಾಕು. ಯಾವ್ದಾದ್ರು ಬ್ರಾಂಚ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಕೂಡ ನೀನ್ ಸದ್ಯಕ್ಕೆ ಸೇರ್ಕೊಂಡ್ಬಿಡು. ಅದಾದ್ಮೇಲೆ ಮೇನ್ ಬ್ರಾಂಚ್ ಗೆ ಟ್ರೈ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಯಾರ್ ಮಾಡಿದ್ ಪುಣ್ಯನ ಗೊತ್ತಿಲ್ಲ, ನನಗೆ ಮೇನ್ ಬ್ರಾಂಚ್ ಅಲ್ಲೇ ಸೀಟ್ ಸಿಕ್ತು. ಇದೋ ಇಲ್ಲಿ ಬರ್ತಿದ್ದಾಳಲ್ಲ, ಇವಳ ಹೆಸರು ಜಿಯಾ ಅಂತ. ನಾನು ಒನ್ಲಿ ಕ್ಲೋಸ್ ಫ್ರೆಂಡ್ ಅಂದ್ರೆ ಇವಳೆ. ಇವಳ ಹೆಸರಿಗೆ ಏನ್ ಗೊತ್ತಾ ಅರ್ಥ? ತುಂಬಾನೇ ಸಿಂಪಲ್ ಅಂತ. ಇವಳ ಹೆಸರು ಮಾತ್ರ ಸಿಂಪಲ್ ಅಲ್ಲ, ಇವಳು ಕೂಡ ತುಂಬಾನೇ ಸಿಂಪಲ್. ಪ್ರೈಮರಿ ಸ್ಕೂಲ್ ಇಂದ ಇಬ್ರು ಒಟ್ಟಿಗೆ ಓದಿದ್ವಿ. ಇದೋ ಇವಾಗ ಹೈಸ್ಕೂಲ್ ಅಲ್ಲಿ ಕೂಡ ಇಬ್ರು ಸೇರಿ ಕಸ ಬಚ್ಚಕ್ಕೆ ಅಂತ ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಎಲ್ಲರೂ ನೋಟಿಸ್ ಬೋರ್ಡ್ ಹತ್ರ ಹೆಸರೆಲ್ಲ ನೋಡ್ತಾ ಇರ್ತಾರೆ. ಹೊಸದಾಗಿ ಸ್ಕೂಲ್ ಬಂದಿದ್ದಾರೆ ಅಂತಂದ್ರೆ ಯಾವ ಕ್ಲಾಸು ಯಾವ ಸೆಕ್ಷನ್ ಅಂತೆಲ್ಲ ನೋಡ್ಕೋಬೇಕಲ್ವಾ? ಅದನ್ನ ನೋಡ್ತಾ ಇರ್ಬೇಕಾದ್ರೆ ಗನ್ಯ ಗೊತ್ತಿಲ್ಲದೆ ಪಕ್ಕದಲ್ಲಿ ಇರೋನ್ಗೊಬ್ಬನ್ಗೆ ಡಿಕ್ಕಿ ಹೊಡೆದ್ ಬಿಡ್ತಾಳೆ. ಏನಪ್ಪಾ ಅಂತ ತಲೆ ಎತ್ ನೋಡಿದ್ರೆ ಅವ್ನು ನೋಡಿದ್ರೆ ಒಳ್ಳೆ ಲೈಟ್ ಹೌಸ್ ತರ ಅಷ್ಟು ಹೈಟ್ ಇರ್ತಾನೆ. ಇವಳು ನೋಡಿದ್ರೆ ಪಕ್ಕದಲ್ಲಿ ಇಲಿ ಮರಿತರ ಇಷ್ಟು ಕ್ಯೂಟ್ ಆಗಿರ್ತಾಳೆ. ಆಕ್ಚುಲಿ ಇವಳು ಡಿಕ್ಕಿ ಹೊಡೆದಿದ್ದಕ್ಕೆ ಅವ್ನು ಟೆನ್ಷನ್ ಆಗ್ಬೇಕು, ಆದ್ರೆ ಅವ್ನು ನಗ್ತಾ ಇದ್ದಾನೆ. ಇವಳು ಕೇಳ್ತಾಳೆ, ಹಲೋ ಏನಾಯ್ತು, ಯಾಕಂಗ್ ನಗ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ನನ್ನ ಹೆಸರು ಪಕ್ಕದಲ್ಲಿ ಗನ್ಯ ಅಂತ ಹೇಳ್ಬಿಟ್ಟು ಒಂದ್ ಹೆಸರಿದೆ. ಆ ಹೆಸರನ್ನ ಮತ್ತೆ ನನ್ನ ಹೆಸರನ್ನ ಎರಡನ್ನು ಸೇರಿಸಿ ಓದಿದ್ರೆ ಅನ್ಫರ್ಗೆಟಬಲ್ ಮೆಮರೀಸ್ ಅಂತ ಬರ್ತಾ ಇದೆ, ಮರೆಯಕ್ಕಾಗ್ದಿರೋ ನೆನಪುಗಳು ಅಂತ. ಅದನ್ನ ಓದ್ಬಿಟ್ಟೆ ನಗ್ತಾ ಇದೀನಿ ಅಂದಾಗ ಅವಳು ಹೇಳ್ತಾಳೆ, ಹಲೋ ಮಿಸ್ಟರ್, ಆ ಗನ್ಯ ಬೇರೆ ಯಾರು ಅಲ್ಲ. ನಾನ್ ಅಂದಿದ ತಕ್ಷಣ ಅವ್ನು, ಓ ಹೌದಾ, ನೈಸ್ ಟು ಮೀಟ್ ಯು ಅಂತ ಹೇಳ್ಬಿಟ್ಟು ಕೈಯೆಲ್ಲ ಕೊಡ್ತಾನೆ. ಇನ್ನೇನ್ ಅವಳು ಕೈ ಕೊಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಜಿಯಾ ಟಕ್ ಅಂತ ಓಡ್ ಬಂದವಳು, ಏ ಬರ ನನ್ ಜೊತೆ ನಾನು ಹೊಸ ಫ್ರೆಂಡ್ಸ್ ಗೆಲ್ಲ ನೀನ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಓಡೋಟೋದ್ಲು. ಸ್ಟ್ರೇಟಾಗಿ ಅವ್ರಿಗೆ ಕ್ಲಾಸ್ ರೂಮ್ ಗೆ ಬರೋದು. ಗನ್ಯ ಹೇಳ್ತಾಳೆ, ಇದೋ ಇಳಿದಾಳಲ್ಲ ಇವಳ ಹೆಸರೇ ಬೆಟಾ ಅಂತ. ಇವಳೆ ನಮ್ ಹೊಸ ಫ್ರೆಂಡ್ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ. ಅಷ್ಟೇ ಅವಳು, ಏಯ್ ಕ್ಯೂಟಿ, ನನ್ನ ಹೆಸರೇ ಬೆಟಾ ಅಂತ. ನಾವ್ ಇನ್ಮೇಲೆ ಬರೀ ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಅಲ್ಲ, ನಾವೆಲ್ಲ ಸಿಸ್ಟರ್ಸ್. ಅದು ಬರೀ ಸಿಸ್ಟರ್ಸ್ ಅಲ್ಲ ಕಣೆ, ನಮ್ದೆಲ್ಲ ಒಂದೇ ಬ್ಲಡ್. ಇನ್ಮೇಲೆ ಈ ಸ್ಕೂಲ್ ಎಲ್ಲ ನಮ್ಮ ಅಂಡರಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ರೌಡಿಗಲ್ ತರನೇ ಮಾತಾಡ್ತಾ ಇರ್ತಾಳೆ. ಎಲ್ಲರೂ ಹೊಸದಾಗಿ ಕ್ಲಾಸ್ ರೂಮ್ ಒಳಗಡೆ ಬಂದಿರೋದ್ರಿಂದ ಸಖತ್ತಾಗಿ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಎಲ್ಲ ಮಾಡ್ಕೊಂಡು ಎಲ್ಲರಂಗೆ ಜಾಲಿಯಾಗಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಸರ್ ಕೂಡ ಕ್ಲಾಸ್ ಒಳಗಡೆ ಎಂಟ್ರಿ ಆಗ್ತಾರೆ. ಸರ್ ಬಂದಿರೋದನ್ನ ಕೂಡ ಅವ್ರು ಗಮನಿಸಿಲ್ಲ. ಅವ್ರ ಪಾಡ್ಗವ್ರೆಲ್ಲರೂ ಹರಟೆ ಹೊಡಿತಾ ಇರ್ತಾರೆ. ಸರ್ ಬಂದು, ಹೆಲೋ ಎಕ್ಸ್ಕ್ಯೂಸ್ ಮೀ, ನಾನೇ ನಿಮ್ ಕ್ಲಾಸ್ ಟೀಚರ್ ಅಂತ ಹೇಳ್ಬಿಟ್ಟು ಒಂದ್ ಸೌಂಡ್ ಕೊಟ್ಟ ಮೇಲೆ ಎಲ್ಲರೂ ಸೈಲೆಂಟ್ ಆಗಿದ್ದು ಎಲ್ಲರೂ ಹೋಗಿ ಅವ್ರವ್ರ ಪ್ಲೇಸ್ ಅಲ್ಲಿ ಕೂತ್ಕೊಳ್ತಾರೆ. ಆ ಸರ್ ಹೇಳ್ತಾರೆ, ನಿಮ್ ಎಲ್ಲರಿಗೂ ಸ್ಕೂಲ್ಗೆ ವೆಲ್ಕಮ್ ಹೇಳ್ತಾ ಇದೀನಿ. ನನ್ನ ಹೆಸರು ಪೆಂಗ್ ಅಂತ. ಇದ್ಮೇಲೆ ನಾನೇ ನಿಮ್ ಕ್ಲಾಸ್ ಟೀಚರ್. ಈ ಸ್ಕೂಲ್ ಬಗ್ಗೆ ನಿಮ್ಗೆ ಏನಾದ್ರು ತಿಳ್ಕೋಬೇಕು ಅಂತ ಇದ್ರೆ ದಯವಿಟ್ಟು ನನ್ನ ಮಾತ್ರ ಕೇಳ್ಬಿಡ್ಬೇಡಿ, ಯಾಕಂದ್ರೆ ನಾನು ಈ ಸ್ಕೂಲ್ಗೆ ಹೊಸದಾಗೆ ಬಂದಿರೋದು ಅಂತ ಹೇಳ್ತಾರೆ. ಸರಿ, ಫಸ್ಟ್ ಡೇ ಸ್ಕೂಲ್ ಬಂದಿದ್ದೀರಾ, ಫಸ್ಟ್ ಪ್ಲೇಸಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಯಾರ್ಯಾರಿಗೆ ಯಾರ್ಯಾರ ಪಕ್ಕದಲ್ಲಿ ಕುತ್ಕೋಬೇಕು ಅಂತ ಇಷ್ಟ ಇರುತ್ತೋ ಅವ್ರವ್ರಲ್ಲಿ ಕುತ್ಕೋಬಹುದು ಅಂತ ಹೇಳಿದ ತಕ್ಷಣ ಎಲ್ಲರೂ ಎದ್ದು ದಡ ಬುಡ ಅಂತ ಅವ್ರ ಬಾಯ್ ಫ್ರೆಂಡ್ಸ್ ಇಲ್ಲ ಕ್ರಶ್ ಹಂಗೆ ಹಿಂಗೆ ಇರ್ತಾರಲ್ಲ ಫ್ರೆಂಡ್ಸ್ ಹತ್ರ ಎಲ್ಲರೂ ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲಿ ಕುತ್ಕೊಳ್ತಾರೆ. ಜಿಯಾ ಕೂಡ ಹೋಗ್ಬಿಟ್ಟು ಗನ್ಯ ಪಕ್ಕದಲ್ಲಿ ಕುತ್ಕೊಳ್ತಾಳೆ ಅಂತ ನೋಡಿದ್ರೆ ಅವಳು ಹೇಳ್ತಾಳೆ, ಏ ಅಲ್ಲೊಂದು ಹುಡುಗ ತುಂಬಾ ಕ್ಯೂಟ್ ಆಗಿದ್ದಾನೆ ಕಣೆ, ನನಗ ಅವ್ನ ಪಕ್ಕದಲ್ಲಿ ಕುತ್ಕೊಂತೀರಿ, ನೀನ್ ಇಲ್ಲೇ ಕುತ್ಕೊಂತ ಹೇಳ್ಬಿಟ್ಟು ನೈಸಾಗಿ ಗನ್ಯನ್ ಬಿಟ್ಬಿಟ್ಟು ಜಾರ್ಕೊಂಡ್ಬಿಟ್ಲು. ಗನ್ಯಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಪಾಪ ಒಬ್ಳೆ ಕೂತಿರ್ತಾಳೆ. ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ಕೂತಿರ್ತಾನೆ, ಅವ್ನ ಪಕ್ಕದಲ್ಲಿ ಯಾರು ಇಲ್ಲ. ಸರಿ ಸುಮ್ನೆ ನಾವೇ ಏನಕ್ ಮಾತಾಡ್ಸೋದು ಅಂತ ಹೇಳ್ಬಿಟ್ಟು ಅವಳು ಸೈಲೆಂಟ್ ಆಗಿ ಕೂತಿರ್ತಾಳೆ. ಆದ್ರೆ ಟಕ್ ಅಂತ ಹಿಂದ್ಗಡೆಯಿಂದ ಒಂದು ಸೌಂಡ್, ಸರ್ ನನ್ಗಿನ್ನೂ ಸೀಟ್ ಅಡ್ಜಸ್ಟ್ ಆಗಿಲ್ಲ ಅಂತ. ಯಾರಂತ ನೋಡಿದ್ರೆ ಆ ಲೈಟ್ ಹೌಸ್ ತರ ಹೈಟ್ ಆಗಿದ್ದಲ್ಲ ಅವನೇ. ಅವನ ಹೆಸರು ಯುಗ ಅಂತ. ಇವನೇ ಈ ಫಿಲ್ಮ್ ಅಲ್ಲಿ ಹೀರೋ. ಅವ್ನು ಹೇಳ್ತಾನೆ, ಸರ್ ನನ್ಗೆ ಗನ್ಯ ಪಕ್ಕದಲ್ಲಿ ಕುತ್ಕೋಬೇಕು, ನನ್ಗೆ ಅಲ್ಲೇ ಸೀಟ್ ಬೇಕು ಅಂತ ಕೇಳ್ತಾನ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋ ಮಕ್ಕಳೆಲ್ಲ ಓತ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪರವಾಗಿಲ್ವೇ ಹುಡುಗ ಸಖತ್ ಬೋಲ್ಡ್ ಆಗಿದ್ದಾನೆ, ಓಪನ್ ಆಗೆಲ್ಲ ಕೇಳ್ತಿದ್ದಾನೆ ಅಂತ. ಅದಾದ್ಮೇಲೆ ಸರ್ ಹೇಳ್ತಾರೆ, ಸೀಟ್ ಏನೋ ಖಾಲಿ ಆಗಿದೆ, ನೀನ್ ಕೂತ್ಕೋಬಹುದಪ್ಪ, ಆದ್ರೆ ನೀನ್ ತುಂಬಾ ಹೈಟ್ ಇದೆಯೇ, ಮುಂದ್ಗಡೆ ಹೆಂಗ್ ಹಾಕೋದ್ ನಿನ್ನ? ಗನ್ಯ ನಿನ್ಗೆ ಓಕೆನಾ, ನೀನ್ ಅವ್ನ ಜೊತೆ ಹಿಂದ್ಗಡೆ ಬೆಂಚಲ್ಲಿ ಕುತ್ಕೊಳ್ತಿ ಅಂತ ಕೇಳಿದ್ರೆ ಅವಳು ಏನ್ ಯೋಚನೆ ಮಾಡೋದ್ಲು ಅಂತ ಗೊತ್ತಿಲ್ಲ. ಹಾ ಓಕೆ ಸರ್, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವಳು ಎದ್ದೋಗ್ಬಿಟ್ಟು ಅವ್ನ ಪಕ್ಕದಲ್ಲಿ ಕುತ್ಕೊಂತಾಳೆ. ಈಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ಅಸೆಂಬ್ಲಿನ ತೋರಿಸ್ತಾರೆ. ಅಲ್ಲಿ ಒಂದು ಸರ್ ಏನೋ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾ ಇದ್ದಾರೆ. ಏನಂತ ನೋಡಿದ್ರೆ ಫಿಸಿಕ್ಸ್ ಕಾಂಪಿಟೇಷನ್ ಅಲ್ಲಿ 2 ಸತಿ ಚಾಂಪಿಯನ್ಶಿಪ್ ನ ಹೊಡೆದಿದ್ದಾರೆ. ಅದು ನಮ್ ಸ್ಕೂಲ್ಗೆ ಸಿಕ್ಕಿದೆ. ಇದು ನಮ್ ಸ್ಕೂಲ್ಗೆ ಎಷ್ಟು ಹೆಮ್ಮೆ ಅಲ್ವಾ? ಆ ಹುಡುಗನ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಹೇಳಿ ಒಂದು ಹುಡುಗನ ಬಗ್ಗೆ ತುಂಬಾನೇ ಹೋಗ್ಲಿ ಮಾತಾಡ್ತಾ ಇರ್ತಾರೆ. ಇದನ್ನ ಗಣ್ಯ ಕೇಳಿಸ್ಕೊಂಡ್ಬಿಟ್ಟು ಹಿಂದೆ ತಿರ್ಗ್ಬಿಟ್ಟು ಕೇಳ್ತಾರೆ, ಯಾರೇ ಅವನು, ಅವ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂದಾಗ ಜಿಯಾ ಹೇಳ್ತಾಳೆ, ಏಯ್ ಅವ್ನ್ ಬೇರೆ ಯಾರು ಅಲ್ಲ ಕಣೆ, ಯುಗನೇ, ನಿನ್ ಡಿಸ್ಕ್ ಮೇಟ್ ಅಂದಿದ ತಕ್ಷಣ ಅವಳು, ಏನು ಅವನೇನು ಅಷ್ಟು ಬ್ರಿಲಿಯಂಟ್ ಅಂತ ಹೇಳಿ ಶಾಕ್ ಆಗ್ತಾಳೆ. ಈಗ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಫಿಸಿಕ್ಸ್ ಕ್ಲಾಸ್ ಮಾಡ್ತಾ ಇರ್ತಾರೆ ಒಂದು ಮೇಡಮ್. ಇದ್ರಲ್ಲಿ ಯುಗಗಂತೂ ಸಖತ್ ಇದ್ದೆ, ಪಕ್ಕದಲ್ಲಿ ಮಕ್ಳು ಸರಿಯಾಗಿ ಗೊರಕೆ ಹೊಡಿತಾ ಇರ್ತಾನೆ. ಇವಳಿಗಂತೂ ಇವನೇ ನಿನ್ ಪಕ್ಕದಲ್ಲಿ ಮಲ್ಕಿದ್ದಾನೆ ಎಬ್ಸೋಣ ಅಂತ ಹೇಳ್ಬಿಟ್ಟು ಇನ್ನೇನ್ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಓವರ್ ಸ್ಮಾರ್ಟ್ ಆಗಾಡೋ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಇಂತ ಕೇಸಸ್ ನೆಲ್ಲ ಹಾಕೊಡೋ ಸ್ಟೂಡೆಂಟ್ ಅವ್ನ್ ಟಕ್ ಅಂತ ಇದ್ ನಿಂತ್ಕೊಂಡು, ಮೇಡಮ್ ಯುಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅಂತ ಹೇಳಿ ಹಾಕೊಟ್ಬಿಡ್ತಾರೆ. ಮೇಡಮ್ ಕೂಡ ಬಂದವರು,
ಏನಮ್ಮ ಪಕ್ಕದಲ್ಲಿ ಚೆನ್ನಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇದ್ದಾನೆ, ನೀನೇನ್ ಲಾಲಿ ಹಾಡ್ತಾ ಇದ್ಯಾ ಸ್ಟುಪಿಡ್ ಅಂತ ಹೇಳ್ಬಿಟ್ಟು ಇವ್ನ್ ಮಾಡಿದ ತಪ್ಪಿಗೆ ಪಾಪ ಅವಳನ್ನ ಕೂಡ ಬೈದ್ಬಿಟ್ಟು ಯುಗ ಎದ್ದೇಳು ಅಂತ ಹೇಳ್ಬಿಟ್ಟು ಅವ್ನ ಎಬ್ಬಿಸ್ತಾರೆ. ಅವ್ನ್ ಟಕ್ಕಂತ ಎದ್ ನಿಂತ್ಕೊಂಡು ಏನೋ ಮಾಡ್ತಾ ಇದೆಯಾ ಕ್ಲಾಸ್ ಅಲ್ಲಿ ನಿದ್ದೆ ಮಾಡ್ತಾ ಇದೆಯಾ ಅಂದಾಗ ಅವನಂತಾನೆ ಮೇಡಮ್ ಇದೆಲ್ಲ ನೇಚರ್ ಮೇಡಮ್, ಇದೆಲ್ಲ ಒಂದು ಬಯಾಲಜಿಕಲ್ ರಿಯಾಕ್ಷನ್, ಇದೆಲ್ಲ ನಮ್ ಕೈಲಿ ಏನು ಇಲ್ಲ ಅಂತ ಹೇಳಿ ತುಂಬಾನೇ ಕೂಲ್ ಆಗಿ ಆನ್ಸರ್ ಮಾಡ್ತಾ ಇರ್ತಾನೆ. ಆ ಮೇಡಮ್ ಗಂತೂ ಪಿತಾ ನತ್ತಿಗೇರ್ಬಿಟ್ಟಿರುತ್ತೆ. ಫಿಸಿಕ್ಸ್ ಅಲ್ಲಿ ಏನಾದ್ರು ಕ್ವೆಶ್ಚನ್ ಕೇಳಿದ್ರೆ ಕೂಡ ಅದಕ್ಕೆ ಕೂಡ ತರ್ಲೆ ತರನೇ ಆನ್ಸರ್ ಮಾಡ್ತಾ ಇರ್ತಾನೆ. ಆ ಮೇಡಮ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಕಿಂಡಲ್ ಆಗಿ ಮಾತಾಡೋದು ಅಲ್ದೆ ಮೇಡಮ್ ನಾನು ಇವಾಗ ಕೂತ್ಕೋಬಹುದು ಅಂತ ಕೇಳ್ತಾನ. ಮೇಡಮ್ ಗಂತೂ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ನೀನು ನಿನ್ಗೆ ಹೆಂಗ್ ಬುದ್ಧಿ ಕಳಿಸ್ತೀನಿ ನೋಡು, ನಡಿ ಫಸ್ಟ್ ಆಚೆ ನಡಿ ಅಂತ ಹೇಳ್ಬಿಟ್ಟು ಅವ್ನು ಆಚೆ ಹಾಕ್ಬಿಡ್ತಾರೆ. ಆದ್ರೆ ಅವ್ನು ಸ್ವಲ್ಪನೂ ಫೀಲ್ ಆಗೋ ತರ ಇಲ್ಲ, ತುಂಬಾನೇ ಕೂಲ್ ಆಗಿ ಬಂದು ಆಚೆ ನಿಂತಿರ್ತಾನೆ. ಏನು ನಡೆದೇ ಇಲ್ಲ, ಕ್ಯಾಶುವಲ್ ಆಗಿ ಬಂದು ನಿಂತಿರೋ ತರ ಬಂದ್ ನಿಂತಿರ್ತಾನೆ. ಅದೇ ಸ್ವಲ್ಪ ಹೊತ್ತಲ್ಲೇ ಗನ್ಯ ನೈಸಾಗಿ ಯಾವ್ದೋ ಒಂದು ಬುಕ್ ನ ಕೈಲಿ ಹಿಡ್ಕೊಂಡು ಸ್ಲೋ ಆಗಿ ಆಚೆ ಕಡೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ ನೀನ್ ಮಾಡಿರೋದೇ ತಪ್ಪು, ಅದು ಮೇಡಮ್ ಕೇಳಿದ್ರೆ ತುಂಬಾನೇ ಕೊಬ್ಬಿಂದ ಆನ್ಸರ್ ಮಾಡ್ತೀಯಾ, ನೀನ್ ಮಾತಾಡಿದಕ್ಕೆ ನನಗ್ ತುಂಬಾ ಬೇಜಾರಾಗ್ತಿದೆ ಅಂದಾಗ ಇವ್ನು ಹೇಳ್ತಾನೆ ನಿನ್ಗೆ ಯಾಕೆ ಬೇಜಾರು, ನಿನ್ಗೇನಕ್ ಬೇಜಾರಾಗ್ತಿದೆ ಅಂದಾಗ ಹೌದು ನನ್ಗೆ ಬೇಜಾರಾಗ್ಬೇಕಾಗಿರೋದು, ನಾನ್ ಬಂದ್ ನಿನ್ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಲ್ಲ, ನಾಳೆ ದಿನ ನೀನ್ ನನ್ನ ಹತ್ರ ಕೂಡ ಹಂಗೆ ತಾನೇ ಮಾತಾಡ್ತೀಯಾ, ತುಂಬಾ ಓವರ್ ಆಟಿಟ್ಯೂಡ್ ಆಗಿ ಆಡ್ತೀಯ ನೀನು ಅಂದಾಗ ಅವ್ನು ಹೇಳ್ತಾನೆ ಓ ನೀನ್ ಇಷ್ಟು ಯೋಚನೆ ಮಾಡ್ತಾ ಇದ್ಯಾ, ಸರಿ ಆಯ್ತು ಇನ್ನೊಂದ್ ಕೆಲಸ ಮಾಡು, ಅವಾಗ ನನ್ನ ಹತ್ರದಿಂದ ನೀನ್ ಈಸಿಯಾಗಿ ತಪ್ಪಿಸ್ಕೋಬಹುದು ಅಂದಾಗ ಇವಳು ಕೂಡ ಏನ್ ಮಾಡ್ಬೇಕಂದಾಗ ನೀನೇ ನನ್ ದೇವ್ರು ಅಂತ ಹೇಳ್ಬಿಡು ಒಂದ್ಸತಿ, ನಾನೇನೋ ಬಿಟ್ಬಿಡ್ತೀನಿ ನೀನು ಡಿಸ್ಟರ್ಬ್ ಮಾಡಲ್ಲ ಅಂದಾಗ ಇವಳು ಅಂತಾಳೆ ಏನು ನೀನ್ ದೇವ್ರ ಹೋಗೋ ಅಂತ ಹೇಳಿ ಅವಳು ಅದನ್ನ ಕೇರ್ ಕೂಡ ಮಾಡಿಲ್ಲ, ಸೈಲೆಂಟ್ ಆಗಿ ಹೊರಟೋಗ್ತಾಳೆ. ಅದಾದ್ಮೇಲೆ ಈಗ ಗ್ರೌಂಡ್ ಅಲ್ಲಿ ಇಬ್ರು ಹುಡುಗಿರ್ ಕುತ್ಕೊಂಡು ಅವ್ರು ತೆಗ್ದಿರೋ ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡೆ ನನ್ಗೆ ಸತಿ 2 ಮಾರ್ಕ್ ಕಡಿಮೆ ಆಗ್ಬಿಟ್ಟಿದೆ ಕಣೆ, ನನ್ಗೆ 98 ಮಾರ್ಕ್ಸ್ ಬಂದಿರೋದು ಅಂತ ಇವಳು ಎಷ್ಟು ಫೀಲ್ ಮಾಡ್ತಿದ್ದಾಳೆ ನೋಡಿ. ಆ 98 ಅಲ್ಲಿ 8 ಎತ್ಬಿಟ್ಟು 9 ಮಾರ್ಕ್ಸ್ ಬರೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟ ಪಡ್ತೀವಿ, ಇವಳಿಗೆ 98 ಮಾರ್ಕ್ಸ್ ಬಂದಿದೆ ಅಂತ 2 ಮಾರ್ಕ್ಸ್ ಹೊಟ್ಟೋಯ್ತು ಅಂತ ಅದಕ್ಕೆ ಫೀಲ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನಮ್ ಹೀರೋಯಿನ್ ಫೋಟೋ ತೆಗಿತಾ ಇರ್ತಾಳೆ. ಆಗ ಅವಳಂಗೆ ಒಂದು ಮೈಂಡ್ ವಾಯ್ಸ್ ನ ಕೊಡ್ತಾಳೆ, ಈ ಸ್ಕೂಲ್ ಇದೆ ಅಲ್ವಾ, ಈ ಸ್ಕೂಲ್ ಅಲ್ಲಿ ಪ್ರತಿಯೊಂದು ಮಾರ್ಕ್ಸ್ ಆದ್ರೆ ನನ್ನಂತ ಆವರೇಜ್ ಸ್ಟೂಡೆಂಟ್ ಗೆ ಅದೆಲ್ಲ ಒಂದು ಲೆಕ್ಕಕ್ಕೆ ಇಲ್ಲ ಬಿಡಿ, ಯಾಕಂದ್ರೆ ನನಗೆ ಫೋಟೋಸ್ ತೆಗೆಯೋದಂದ್ರೆ ತುಂಬಾನೇ ಇಷ್ಟ, ನನಗೆ ಇಷ್ಟವಾಗಿರೋ ವಿಷಯಗಳನ್ನೆಲ್ಲ ಫೋಟೋ ತೆಗಿತಾ ಇರ್ಬೇಕಾದ್ರೆ ನನ್ ಮನ್ಸಿಗೆ ಅಷ್ಟು ಸಂತೋಷ ಆಗುತ್ತೆ. ಆದ್ರೆ ನನ್ಗೆ ಅವಾಗ ಗೊತ್ತಾಗ್ಲಿಲ್ಲ ಅದ್ರ ಜೊತೆ ನನ್ ವಯಸ್ಸು ಕೂಡ ತಾನಾಗೆ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಆದ್ರೆ ಈ ತರ ಇಷ್ಟಪಟ್ಟಿದ್ದನ್ನೆಲ್ಲ ನಾನು ಫೋಟೋ ತೆಗಿತಾ ಇರ್ಬೇಕಾದ್ರೆ ನನ್ ಮನ್ಸಲ್ಲಿ ನನಗೆ ಅರಿದಂಗೆ ಒಂದು ಸಂತೋಷ ಬರ್ತಾ ಇತ್ತಲ್ಲ, ಅದಕ್ಕಂತೂ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿ ಒಂದು ಮೈಂಡ್ ವಾಯ್ಸ್ ನ ಕೊಡ್ತಾರೆ. ಈಗ ಹಂಗೆ ಒಂದು ಫಸ್ಟ್ ಸೆಮಿಸ್ಟರ್ ಆದ್ಮೇಲೆ ಸೆಕೆಂಡ್ ಸೆಮಿಸ್ಟರ್ ನ ತೋರಿಸ್ತಾರೆ. ಫಸ್ಟ್ ರೌಂಡ್ ಎಕ್ಸಾಮ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಎಲ್ಲರೂ ಕ್ಲಾಸಿಗೆ ಬಂದಿರ್ತಾರಲ್ಲ ಅದನ್ನ ತೋರಿಸ್ತಾರೆ. ಕ್ಯಾಂಟೀನ್ ಅಲ್ಲಿ ಗನ್ಯಾ ಜಿಯಾ ಮತ್ತೆ ಬೆಟೆಲ್ಲ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಬೆಟ ಹೇಳ್ತಾಳೆ ನೋಡ್ದೇನೆ ನೀನ್ ಪಕ್ಕದಲ್ಲಿ ಕೂತಿರ್ತಾನಲ್ಲ ಮಾಡೋದೆಲ್ಲ ಅಲ್ಕಾ ಕೆಲ್ಸ, ಆದ್ರೆ ಮಾರ್ಕ್ಸ್ ನೋಡೆ ಅವನೇ ಫಸ್ಟ್ ಬಂದಿದ್ದಾನೆ ಅಂತ ಹೇಳಿದಾಗ ಗನ್ಯಾ ಹೇಳ್ತಾಳೆ ಏ ಬಾಯ್ ಮುಚ್ಚೆ, ಅವ್ನ ಬಗ್ಗೆ ನನ್ನ ಹತ್ರ ಹೇಳ್ಬೇಡ, ನಂಗೆ ಸಕ್ಕ ಟೆನ್ಷನ್ ಆಗುತ್ತೆ ಅಂದಾಗ ಯಾಕೆ ಏನಾಯ್ತು ಅವನೇನೆ ಮಾಡ್ದ ಅಂತ ಕೇಳಿದಾಗ ಗನ್ಯಾ ಹೇಳ್ತಾಳೆ ಎಕ್ಸಾಮ್ ನಡೀತೈತಲ್ಲ ಕ್ಲಾಸ್ ಅಲ್ಲಿ ಅವ್ನ್ ಯಾವಾಗೋ ಎಕ್ಸಾಮ್ ಮುಗಿಸ್ಬಿಟ್ಟ, ಆದ್ರೆ ನನ್ ಪೇಪರ್ ನೋಡ್ಕೊಂಡು ನಕ್ಕೊಂಡ್ ಕೂತಿದ್ದ ಕಣೆ, ಯಾಕಂದ್ರೆ ನನ್ ಪೇಪರ್ ಅಲ್ಲಿ ಏನ್ ಇಲ್ವಲ್ಲ ಅದನ್ನ ನೋಡ್ಬಿಟ್ಟು ನಗ್ತಾನೆ ಇದ್ದ, ಅದ್ರ ಬಗ್ಗೆನೇ ನನ್ನ ಗೇಲಿ ಮಾಡ್ತಾ ಇದ್ದ ಅಂತ ಹೇಳ್ತಾ ಇರ್ಬೇಕಾದ್ರೆ ನಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವಳೆ 46th ರ್ಯಾಂಕ್ ನ ಎತ್ತಿರ್ತಾಳೆ. ಅದಕ್ಕೆ ಅವ್ನ್ ಹೇಳ್ತಾನೆ ಗನ್ಯಾ ನೀನ್ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡ, ಒಂದ್ 2 ಸತಿ ಎಕ್ಸಾಮ್ ಬರಿ ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂದಾಗ ಅವಳು ಕೂಡ ಹೌದಾ ನಿಜವಾಗ್ಲೂ ಎಲ್ಲ ಸರಿ ಹೋಗುತ್ತಾ ಅಂದಾಗ ಇವ್ನು ಹೇಳ್ತಾನೆ ಹೌದು ಮತ್ತೆ 2 ಸತಿ 46th ರ್ಯಾಂಕ್ ತೆಗೆದ್ಬಿಟ್ಟೆ ಅಂತ ಇಟ್ಕೋ, ಅದಾದ್ಮೇಲೆ ನಿನ್ಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಕಣೆ, ನೀನ್ ಆಮೇಲೆ ಫೀಲೇ ಮಾಡಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾನೆ. ಅವಳಿಗೆ ಸಕ್ಕ ಟೆನ್ಷನ್ ಆಗುತ್ತೆ, ಏಯ್ ಬಾಯ್ ಮುಚ್ಬಿಡು ಅಂತ ಬೈತಾಳೆ. ಮತ್ತೆ ಅವನೇ ಅಂತಾನೆ ಅಷ್ಟು ಮಾತ್ರ ಅಲ್ಲ ಕಣೆ, ನಾನ್ ತುಂಬಾ ದಿನದ ಹಿಂದೆನೆ ನಿನ್ ತಲೆಯಲ್ಲಿ ಏನಿಲ್ಲ ಬರೀ ಬಂಕ್ಪಣ್ಣೆ ಇರೋದು ಅಂತ ಹೇಳ್ಬಿಟ್ಟು ಕಂಡಿಡ್ಬಿಟ್ಟೆ ಗೊತ್ತಾ ಅಂದಾಗ ಅವಳು ಕೇಳ್ತಾಳೆ ಹೌದಾ ಅದೇವಕೋ ಕಂಡಿಡ್ದೆ ಅಂದಾಗ ಇವ್ನು ಹೇಳ್ತಾನೆ ಏನಿಲ್ಲ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ತರ ಬುಕ್ಗೆ ನೀನು ಬ್ರೌನ್ ಶೀಟ್ ಎಲ್ಲ ಹಾಕ್ತಾ ಇದ್ದೆ ಅಲ್ವಾ, ಬೈಂಡಿಂಗ್ ಎಲ್ಲ ಮಾಡ್ತಾ ಇದ್ದಲ್ವಾ, ನಾನು ಅವಾಗೆ ಕಂಡಿಡ್ಬಿಟ್ಟೆ, ನಿನ್ಗೆ ಅದ್ರಲ್ಲೇ ಇಂಟ್ರೆಸ್ಟ್ ಇರೋದು ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಅವಳಿಗೆ ಇನ್ನೂ ಟೆನ್ಷನ್ ಆಗುತ್ತೆ, ಬಾಯ್ ಮುಚ್ಕೊಂಡ್ ಕೂತ್ಕೊಳ್ಳೋ ನಾನು ಸುಮ್ನೆ ಟೆನ್ಷನ್ ಮಾಡಿಸ್ಬೇಡ ಅಂತ ಬೈತಾ ಇರ್ತಾಳೆ. ಈಗಂಗೆ 3 ಜನ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಗನ್ಯಾ ಹೇಳ್ತಾಳೆ ಏಯ್ ನಾನು ಹೋಗ್ಬಿಟ್ಟು ಸರ್ ಹತ್ರ ಹೇಳೋಣ ಅನ್ಕೊಂಡಿದ್ದೀನಿ ಕಣೆ, ನನ್ಗಂತೂ ಒಂದ್ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಸಖತ್ ಇರಿಟೇಟ್ ಆಗುತ್ತೆ ಕಣೆ, ಯಾವಾಗ ನೋಡಿದ್ರು ನನಗೆ ಟೆನ್ಷನ್ ಮಾಡ್ತಾನೆ ಇರ್ತಾನೆ, ಒಂದಲ್ಲ ಒಂದು ವಿಷಯದಲ್ಲಿ ನನ್ನ ಗೇಲಿ ಮಾಡ್ತಾನೆ ಇರ್ತಾನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೆಟ ಹೇಳ್ತಾಳೆ ಏಯ್ ಬಿಡೆ ಇದನ್ನೆಲ್ಲ ನೋಡ್ಕೊಳ್ಳೋಣ, ಅಷ್ಟು ಮಾತ್ರ ಕೆನಕ್ಕೆ ಬೆಂಚೆಲ್ಲ ಚೇಂಜ್ ಮಾಡ್ಕೊಳ್ತೀಯಾ, ಪ್ರತಿ ನಾಯಿಗೂ ಒಂದ್ ಕಾಲ ಬರುತ್ತೆ ನಿನ್ಗೂ ಒಂದ್ ಕಾಲ ಬರುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿರೋ ಹುಡುಗಿರೆಲ್ಲ ಓಡೋಗ್ತಾ ಇರ್ತಾರೆ ಕುಕ್ಕೊಂಡು, ಇವ್ರಿಗೇನ್ ಅರ್ಥ ಆಗ್ತಿಲ್ಲ ಎಲ್ಲೋಗ್ತಾ ಇದೀವಿ ಇವೆಲ್ಲ ಏನಕ್ಕೆ ಹಿಂಗ್ ಓಡೋಗ್ತಾ ಇದಾವೆ ಅಂತ ಹೇಳ್ಬಿಟ್ಟು ಅವರು ಗ್ರೌಂಡ್ ಕಡೆ ಬಂದ್ ನೋಡಿದ್ರೆ ಗ್ರೌಂಡ್ ಅಲ್ಲಿ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ತಾರೆ. ಅದ್ರಲ್ಲೂ ಯುಗ ಅಂತೂ ಸಖತ್ ಸ್ಟೈಲಿಶ್ ಆಗಿ ಜರ್ಸಿ ಎಲ್ಲ ಹಾಕೊಂಡು ಸೂಪರ್ ಆಗಿ ಆಡ್ತಾ ಇರ್ತಾನೆ. ಇದನ್ನ ಅಲ್ಲಿರೋ ಹುಡುಗಿರೆಲ್ಲ ನೋಡ್ಕೊಂಡು ಜಲ್ಸುರಿಸ್ತಾ ಇರ್ತಾರೆ, ಏನ್ ನೋಡಿ ಅವ್ನು ಎಷ್ಟು ಕೂಲ್ ಆಗಿದ್ದಾನೆ ಎಷ್ಟು ಸೂಪರ್ ಆಗಿದ್ದಾನೆ ಅಂತ ಹೇಳಿ. ಆದ್ರೆ ಗನ್ಯಾ ಅಂತೂ ಸ್ವಲ್ಪ ಟೆನ್ಷನ್ ಅಲ್ಲಿ ನೋಡೋ ತರನೇ ಅನಿಸ್ತಾ ಇದೆ. ಆಗ ಬೆಟ ಕೇಳ್ತಾಳೆ ಏನೇ ಇದನ್ನ ನೋಡಿದ್ಮೇಲೆ ಕೂಡ ನೀನು ಬೆಂಚ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಹೌದು ಖಂಡಿತ ಫಸ್ಟ್ ಪ್ಲೇಸ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅದಾದ್ಮೇಲೆ ಸರಿ ಬಾ ಟೈಮ್ ಆಯ್ತು ಬಾ ಸರ್ ಎಲ್ಲಾದ್ರೂ ಹೊಟ್ಟೋಗ್ಬಿಡ್ತಾರೆ ನಾವು ಹೋಗ್ಬಿಟ್ಟು ಬೆಂಚ್ ಚೇಂಜ್ ಮಾಡಂತ ಕೇಳೋಣ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಬಾಚ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಅವಳು ಬಿಡಿ ನಾನು ಇನ್ನೂ ಸರಿಯಾಗಿ ಡಿಸೈಡ್ ಮಾಡ್ಕೊಂಡಿಲ್ಲ, ಡಿಸೈಡ್ ಮಾಡಿದ್ಮೇಲೆ ನಾನೇ ಹೇಳ್ತೀನಿ ಅಂದಾಗ ಸುಮ್ನೆ ನಾಟಕ ಮಾಡ್ಬೇಡ ಕಣೆ, ನಿನ್ ಕೂಡ ಅವನಂದ್ರೆ ಇಷ್ಟ ತಾನೆ, ನಿನ್ ಮುಗ್ದಲ್ಲೇ ಗೊತ್ತಾಗುತ್ತೆ ಅಂದಾಗ ಇವಳು ಹೇಳ್ತಾಳೆ ಏನು ಅವನಂದ್ರೆ ನನ್ಗೆ ಇಷ್ಟನಾ, ಅವ್ನ್ ಸರಿಯಾದ ವೇಸ್ಟ್ ಫೆಲೋ ಅಂತ ಹೇಳ್ಬಿಟ್ಟು ಬೈದಂಗೆ ತಿರುಗಿ ನೋಡ್ತಾಳೆ. ನೋಡಿ ಅವನಂತೂ ಸಖತ್ ಸ್ಟೈಲಿಶ್ ಆಗಿ ಆಡ್ತಾ ಇರ್ತಾನ, ಇವಳಂಗೆ ಒಂದು ಕ್ಷಣ ಮೈ ಮರ್ತು ನೋಡ್ತಾ ಇರ್ತಾಳೆ. ಇದ್ರೂ ಮನ್ಸಲ್ಲಿ ಬೈಕೊಂತ ಇರ್ತಾಳೆ ಅವ್ನ್ ಸರಿಯಾದ ಪೊರ್ಕಿ ರೌಡಿ ನಾಯಿ ಅಂತ ಹೇಳ್ಬಿಟ್ಟು ಬೈಕೊಂತ ಇರ್ತಾಳೆ. ಇದ್ರೂ ಒಂದು ಸ್ಟೇಜ್ಗೆ ಅವಳ ಕೈಲೇ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ, ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನಲ್ಲ ಇವತ್ತು ಅಂತ ಹೇಳಿ ಅವಳ ಪಾಕೆಟ್ ಇಂದ ಕ್ಯಾಮ್ರಾನ ತೆಗೆದು ಅವನ ಫೋಟೋಸ್ ಇಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇನ್ನೇನ್ ಅವ್ನ್ ಕೂಡ ಆ ಬಾಲ್ ನ ಎತ್ಕೊಂಡ್ ಆ ಬುಟ್ಟಿಗೆ ಹಾಕ್ಬೇಕು ಅಂತ ನೋಡ್ತಾನೆ, ಇವಳು ಟಕ್ಕಂತ ಫೋಟೋನ ಇಡದ್ಲಲ್ಲ ಫ್ಲಾಶ್ ಇಂದ ಅವ್ನಿಗೆ ಸರಿಯಾಗಿ ಕಣ್ ಕಾಣಿಸ್ದೆ ಆಗ್ಬಿಡ್ತು. ಅದರಿಂದ ಅವ್ನ್ ಗೋಲ್ ಹಾಕ್ಲೇ ಇಲ್ಲ, ಬಿಟ್ಬಿಟ್ಟ. ಅವ್ನ್ ಕೂಡ ಯಾರು ಅಂತ ಕೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಇವಳು ಅಯ್ಯೋ ನಾನಂತ ಗೊತ್ತಾದ್ರೆ ಅಷ್ಟೇ ಮೇಲೆ ಅವ್ನ್
ಬಿಡ್ತಾರೆ ಅಂತ ಹೇಳಿ ಸೈಲೆಂಟ್ ಆಗಿ ಹಂಗೆ ಅಲ್ಲಿಂದ ಜಾರ್ಕೊಂಡ್ಬಿಟ್ಲು. ಅಲ್ಲಿಂದ ಸ್ವಲ್ಪ ದೂರ ಓಡ್ ಬಂದವಳು ಸ್ಟೆಪ್ಸ್ ಹತ್ರ ನಿಂತ್ಕೊಂಡು ಹಿಡಿದಿರೋ ಫೋಟೋಸ್ ನೆಲ್ಲ ನೋಡ್ತಾ ಇರ್ತಾಳೆ. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸ್ತಾರೆ. ಜಿಯಾನೇ ಈಗ ಗನ್ಯನ ಪಿಕಪ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇರೋದು. ಗನ್ಯ ಹೇಳ್ತಾಳೆ, ಅಯ್ಯಯ್ಯೋ ಯಾವಾಗ ನೋಡಿದ್ರು ಕೆಲ್ಸ ಅಂತ ನಂಗೆ ತಲೆ ಬಿಸಿ ಹತ್ಬಿಟ್ಟಿತ್ತು, ಈಗ ತಾನೇ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಅಂದಾಗ ಜಿಯಾ ಹೇಳ್ತಾಳೆ, ಇನ್ನು ಸ್ವಲ್ಪ ದಿನ ನೀನ್ ಇರೋ ತರ ಇದ್ಯಾ, ಹಂಗಾದ್ರೆ ಬಾರೆ ರಿಯೂನಿಯನ್ ಪಾರ್ಟಿನ ಜಾಯಿನ್ ಮಾಡ್ಕೋ, ಯುಗ ಕೂಡ ಯುಎಸ್ ಇಂದ ಬಂದಿದ್ದಾನೆ ಅಂತ ಕೇಳ್ಪಟ್ಟೆ, ಅವನ ಮೀಟ್ ಮಾಡ್ಬೋದಲ್ವಾ ಅಂದಾಗ ಇದನ್ನ ಕೇಳಿಸ್ಕೊಂಡು ಗನ್ಯಗೇನು ಸಂತೋಷ ಆದಂಗಿಲ್ಲ. ಅವಳೊಂಥರ ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಅವ್ರ ಮನೆಗ್ ಬರ್ತಾರೆ. ಅವ್ರಮ್ಮ ಅಂತೂ ಸಖತ್ ಸಂತೋಷ ಪಡ್ತಾರೆ. ಗನ್ಯ ಎಷ್ಟು ದಿನ ಆಯ್ತು ನೀನ್ ಬಂದು, ಬರ್ತೀನಿ ಅಂತ ಹೇಳಲೇ ಇಲ್ಲ, ಇವತ್ ಕೂಡ ಸರ್ಪ್ರೈಸಾ, ನೀನ್ ಯಾವಾಗೂ ಹಿಂಗೆ ಮಾಡ್ತೀಯ ಕಣೆ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷವಾಗಿ ಮಾತಾಡ್ತಾರೆ. ಅವ್ರ ಅಪ್ಪ ಅಂತ ಲಗೇಜ್ ಎಲ್ಲ ತಗೊಂಡೋಗಿ ರೂಮ್ ಅಲ್ಲಿ ಇಟ್ಬಿಟ್ಟು ತುಂಬಾ ಸಂತೋಷ ಆಯ್ತಮ್ಮ, ನಿನ್ಗೇನಾದ್ರೂ ಬೇಕಾದ್ರೆ ಕೇಳು, ನಾನು ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ರೂಮ್ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಅವಳು ಕೂಡ ರೂಮ್ ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಡ್ರಾನ್ ಅಲ್ಲಿ ಅವಳು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡಿದ್ಲಲ್ಲ ಒಂದು ಕ್ಯಾಮರಾ, ಅದು ಸಿಗುತ್ತೆ. ಈಗ ಅದನ್ನ ಎತ್ಕೊಂಡು ಹಂಗೆ ಬೆಡ್ ಮೇಲೆ ಮಲ್ಕೊಂಡು ಅವಳು ಹಿಡಿದಿರೋ ಫೋಟೋಸ್ ನೆಲ್ಲ ನೋಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವಳು ಸ್ಕೂಲ್ ಅಲ್ಲಿ ಇರೋ ಒಂದು ಬೆಂಚ್ ಮೇಲೆ ಮಲ್ಕೊಂಡು ಮೇಲೆ ಮರಗಳ ಹತ್ರ ಏನನ್ನ ಫೋಕಸ್ ಮಾಡಿ ಫೋಟೋ ಹಿಡಿತಾ ಇರ್ಬೇಕಾದ್ರೆ ಇವಾಗ ಸ್ಟ್ರೇಟ್ ಆಗಿ ಒಂದ್ ಮುಖ ಎತ್ಕೊಂಬಂದ ಕ್ಯಾಮ್ರಾ ಮುಂದೆ ಇಡ್ತಾನ. ಇವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅದ್ರಲ್ಲೂ ಫಸ್ಟ್ ಇವನಿಂದ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಓಡೋಗಕ್ ನೋಡ್ತಾಳೆ. ಆದ್ರೆ ನಿಂತ್ಕೋ ನೀನೆ ತಾನೇ ಬಾಸ್ಕೆಟ್ ಬಾಲ್ ಆಡುವಾಗ ಫೋಟೋ ಹಿಡಿದಿದ್ದು, ನಿನ್ನಿಂದಲೇ ನನ್ ಗೋಲ್ ಮಿಸ್ ಆಗಿದ್ದು, ಮರ್ಯಾದಕ್ಕೆ ಸಾರಿ ಕೇಳ್ಬಿಟ್ಟು ಹೋಗು ಅಂದಾಗ ಇವಳು ಹೇಳ್ತಾಳೆ, ನಾನೇನಕ್ಕೋ ಸಾರಿ ಹೇಳಿ, ನಾನು ಇಷ್ಟೊತ್ತು ಕಷ್ಟಪಟ್ಟು ತುಂಬಾನೇ ಫೋಕಸ್ ಮಾಡಿ ಫ್ರೇಮ್ ನೆಲ್ಲ ರೆಡಿ ಮಾಡಿದೆ, ಕರೆಕ್ಟ್ ಆಗಿ ನಿನ್ ಮುಖ ಎತ್ಕೊಂಡ್ ಅಡ್ಡ ಇಡೋದು ಅಲ್ದೆ ನನ್ನ ಸಾರಿ ಕೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಇವಳು ಬೈತಾಳೆ. ಫಸ್ಟ್ ನೀನ್ ಅದಕ್ಕೆ ಸಾರಿ ಕೇಳು ಅಂತ ಹೇಳ್ಬಿಟ್ಟು ಇಬ್ರು ಹಂಗೆ ಮಾತಾಡ್ಕೊಳ್ಳುವಾಗ ಇವ್ನು ಹೇಳ್ತಾನೆ, ಸರಿ ಅವತ್ತು ಫೋಟೋಸ್ ಎಲ್ಲ ತೆಗ್ದೆ ಅಲ್ವಾ, ಎಲ್ಲಿ ಫೋಟೋಸ್ ಎಲ್ಲ ತೋರ್ಸು ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ತಗೊಂಡು ಫೋಟೋಸ್ ಎಲ್ಲ ನೋಡ್ತಾ ಇರ್ತಾನೆ. ಇವಳು ಆಲ್ಮೋಸ್ಟ್ ಫೋಟೋಸ್ ಹಿಡಿದಿರೋದೆಲ್ಲ ಅವಂದೇ ಅಲ್ವಾ, ಅವ್ನ ಅದನ್ನೆಲ್ಲ ನೋಡ್ಬಿಟ್ಟು ಒಂದ್ ಕಡೆ ಸಂತೋಷ ಆದ್ರೆ ಕೂಡ ಹೇಳ್ತಾನೆ, ಏನ್ ಇಷ್ಟು ಕೇವಲವಾಗಿ ಫೋಟೋಸ್ ಎಲ್ಲ ತೆಗ್ದಿದ್ಯಾ, ನಿನ್ಗೆ ನಾವೇ ಫೋಟೋ ಹಿಡಿಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಗೆಲಿ ಮಾಡ್ತಾ ಇರ್ಬೇಕಾದ್ರೆ ಗನ್ಯ ಹೇಳ್ತಾಳೆ, ಅದಾ ನಿನ್ ಮುಖ ಇರೋದೇ ಕೇವಲವಾಗಿ, ಅದಕ್ಕೆ ಕ್ಯಾಮ್ರಾನಲ್ಲಿ ಕೂಡ ಹಂಗೆ ಬಿದ್ದಿದೆ, ಫಸ್ಟ್ ನಾನು ಕ್ಯಾಮ್ರಾ ನನಗೆ ಕೊಡು ಅಂತ ಹೇಳ್ಬಿಟ್ಟು ಅದನ್ನ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಗ್ಯಾಪ್ ಅಲ್ಲಿ ಅವನಂಗೆ ಒಂದ್ 4-5 ಸ್ನಾಪ್ ನ ಇವಳ ಜೊತೆ ಹಂಗೆ ಸೆಲ್ಫಿ ತರ ಇಟ್ಕೊಳ್ತಾನೆ. ಅವಳಂತ ಹೂವಂತ ಕೂಗಾಡ್ತಾ ಇರ್ತಾಳೆ. ಅದೇ ಫೋಸ್ ಅಲ್ಲಿ ಫೋಟೋಸ್ ಎಲ್ಲ ಕೂಡ ಬಿದ್ದಿರತ್ತೆ. ಹೆಂಗೋ ಅವಳು ಫೈಟ್ ಮಾಡಿ ಅವನ ಹತ್ರ ಕ್ಯಾಮ್ರಾನ್ ಕೂಡ ಕಿತ್ಕೊಂಡ್ಬಿಟ್ಲು. ಅಲ್ಲಿಂದ ಹೋಗ್ಬೇಕಂತ ನೋಡಿದಾಗ ಇವಾಗ ಹೇಳ್ತಾನೆ, ಇರು ನಾವ್ ಇವಾಗ ತುಂಬಾನೇ ಕ್ಯೂಟ್ ಆಗಿ ಎತ್ಕೊಂಡ್ವಲ್ಲ, ಫೋಟೋಸ್ ಆದ್ರೂ ನೋಡ್ತೀನಿ ಕೊಡೆ ಅಂತ ಹೇಳಿದಾಗ ಅವನು ಅದೆಲ್ಲ ಕ್ಯೂಟ್ ಆಗ ಇದೆ, ದರಿದ್ರವಾಗಿದೆ, ನಾನು ಫಸ್ಟ್ ಅದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಹಂಗೆ ಅವಳು ಅಲ್ಲಿಂದ ಸೈಕಲ್ ಎತ್ಕೊಂಡು ಹೋಗ್ಬೇಕಂದ್ರೆ ಅವಾಗ ಕೂಡ ಹೀರೋ ಬಿಡೋ ತರ ಇಲ್ಲ, ಹಿಂದ್ಗಡೆನೆ ಬರ್ತಾ ಇರ್ತಾನೆ. ಇವಳು ಕೇಳ್ತಾಳೆ, ಹೌದು ಫಿಸಿಕ್ಸ್ ಕಾಂಪಿಟೇಷನ್ ಗೆ ನೀನು ಮತ್ತೆ ಅವ್ನಿಬ್ರು ಸೇರಿತಾನೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಆದ್ರೆ ಅವ್ನು ನೋಡು ಸಖತ್ ಜೆಂಟಲ್ಮೆನ್, ಆದ್ರೆ ನೀನ್ ನೋಡು ಪಕ್ಕ ಪೊರ್ಕಿ ಅಂತ ಹೇಳ್ಬೇಕಾದ್ರೆ ಇವ್ನು ಹೇಳ್ತಾನೆ, ನೀನ್ ಮಾತಾಡೋದ್ ನೋಡಿದ್ರೆ ಅವ್ನಿಗೆ ಲೈನ್ ಹಾಕೋ ತರ ಇದೆ, ಶಂಗ್ ಬಗ್ಗೆ ತಾನೆ ಮಾತಾಡ್ತಾ ಇದ್ಯಾ, ಆದ್ರೆ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಆಲ್ರೆಡಿ ಅವ್ನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ನಿನಗ್ ಬೇಕಾದ್ರೆ ಹೇಳು, ನನ್ ಫ್ರೆಂಡ್, ನಾನ್ ಬೇಕಾದ್ರೆ ಮಾತಾಡ್ತೀನಿ, ನಿಮ್ ಲೈನ್ ಎಲ್ಲ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಟೆನ್ಷನ್ ಆಗೋ ತರನೇ ಮಾತಾಡ್ತಾ ಇದ್ರೆ, ನೀನೊಬ್ಬ ನನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಡ ಅಂತ ಹೇಳಿ ಅವನ ಬೈಕೊಂಡೇ ಹೋದೋ ಸ್ಪೀಡ್ ಅಲ್ಲಿ ಆ ಸೈಕಲ್ ನೆತ್ಕೊಂಡೋಗ ಒಂದ್ ಮರ ಗುದ್ದಿ ಪಾಪ ಕೆಳಗಡೆ ಬಿದ್ದೇ ಬಿಟ್ಲು. ಕೈಯಲ್ಲಿ ಲೈಟ್ ಆಗಿ ಬ್ಲಡ್ ಎಲ್ಲ ಕೂಡ ಬಂದ್ಬಿಟ್ಟಿರುತ್ತೆ. ಇವ್ನು ಹೇಳ್ತಾನೆ, ನಿನ್ಗೇನ್ ಸರಿಯಾಗಿ ಕಾಣಿಸಲ್ವಾ, ಕರೆಕ್ಟ್ ಆಗಿ ನೋಡ್ಕೊಂಡು ಓಡ್ಸಕ್ಕಾಗಲ್ವಾ, ಎಲ್ಲರೂ ಕೈ ಗಾಯ ಆಗೋಯ್ತು, ನಿನ್ ಕೈ ಗಾಯ ಆದ್ರೆ ನನಗ್ ತಾನೇ ನೋವಾಗುತ್ತೆ ಅಂದಾಗ ಇವಳು ಹೇಳ್ತಾಳೆ, ನನಗ್ ಗಾಯ ಆದ್ರೆ ನಿನ್ಗೆ ಹಂಗ ನೋವಾಗುತ್ತೆ ಅಂದಾಗ ಇವ್ನು ಹೇಳ್ತಾನೆ, ನನಗ್ ಬೇಜಾರಾಗದೆ ಬೇರೆ ಯಾರಿಗೆ ಬೇಜಾರಾಗಬೇಕು, ನೀನ್ ತರ ನನ್ ಡೆಸ್ಕ್ ಮೇಟು, ನಾನ್ ಕ್ಲಾಸಿಗೆ ಲೇಟ್ ಆಗಿ ಬಂದ್ರೆ ನನ್ ಬೆಂಚ್ ನ ನೀನ್ ನೋಡ್ಕೋಬೇಕು, ನಾನ್ ನಿದ್ದೆ ಮಾಡ್ಬೇಕಾದ್ರೆ ನನಗೆ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಇವಳು ಹೇಳ್ತಾಳೆ, ನೀನ್ ಹೇಳೋದೆಲ್ಲ ನೋಡಿದ್ರೆ ನಿನ್ಗೇನೋ ಕೆಲ್ಸದೋಳು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ, ಇನ್ ಕೇಸ್ ನಾನು ನಿನ್ ಕೆಲ್ಸದೋಳಾದ್ರೆ ಕೂಡ ನೀನ್ ತರ ನನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತ ಹೇಳಿದಾಗ ಇವ್ನು ಟಕ್ಕಂತ ಎದ್ ನಿಂತ್ಕೊಂಡವನು, ಇನ್ಮೇಲೆ ನಾನು ನಿನ್ ಹೆಂಗ್ ನೋಡ್ಕೊತೀನಿ ಅಂತ ನೋಡ್ಕೊಂಡಿರು, ಇನ್ಮೇಲೆ ನಾನೇ ನಿನ್ನ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿ ತುಂಬಾನೇ ಸೀರಿಯಸ್ ಆಗಿ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ಲೈಟ್ ಆಗಿ ಸಂತೋಷ ಆಗುತ್ತೆ. ಈಗ ಹಂಗೆ ನೈಟ್ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋ ಈ ತರ ಮಾತಾಡಿದ್ದನ್ನ ನೆನ್ಸ್ಕೊಂಡು ಅವಳಿಗಂತೂ ನಿದ್ದೆನೆ ಬರ್ತಾ ಇಲ್ಲ. ಆ ಮಾತನ್ನೇ ನೆನ್ಸ್ಕೊಂಡು ನಗ್ತಾ ಇರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಈ ತರ ಯಾವ್ದೊಂದು ವಿಷಯ ನಡೆದಾಗ ನಮ್ ವೇಸ್ಟ್ ಗ್ಯಾಂಗ್ ಅಂತ ಒಂದ್ ಇರತ್ತಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಶೇರ್ ಮಾಡ್ಕೊಳ್ತೀವಲ್ಲ, ಆತರ ಇವಳು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂತಾ ಇರ್ತಾಳೆ. ಆಗ ಬಿಟ್ಟ ಹೇಳ್ತಾಳೆ, ನಿನಗೇನಾದ್ರೂ ಒಂದು ನೋವು ಅಂತಂದ್ರೆ ಅವನ್ಗೇನಕ್ಕೆ ನೋವಾಗ್ಬೇಕು, ಸರಿ ಅಷ್ಟ್ ಮಾತ್ರ ಹೇಳಿ ಬಿಟ್ನಾ, ನಿನ್ನ ಹುಷಾರಾಗಿ ನೋಡ್ಕೊಂತೀನಿ ಅಂತ ಬೇರೆ ಅಂದಿದ್ದಾನೆ ಕಣೆ, ಖಂಡಿತ ಅವ್ನ್ಗೆ ನಿನ್ ಮೇಲೆ ಒಂದ್ ಕಣ್ಣು ಕಣೆ, ನೀನಂದ್ರೆ ಅವ್ನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಇವಳು ಇಷ್ಟಕ್ಕೂ ಮಾತಾಡ್ತಾ ಇರ್ತಾಳೆ. ಗನ್ಯಾಗ ಅರ್ಥ ಆಯ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ಹೇಳ್ತಾಳೆ, ನಿಮ್ಗೆಲ್ಲ ಕೂಡ ನಾನು ಅಂದ್ರೆ ಇಷ್ಟ ತಾನೆ ಅಂದಾಗ ಬೆಟ ಹೇಳ್ತಾಳೆ, ನಾವ್ ಇಷ್ಟ ಪಡೋದ್ ಬೇರೆ, ಅವ್ನ್ ಇಷ್ಟ ಪಡೋದ್ ಬೇರೆ, ಇನ್ನೆವಾಗಿ ನಿನ್ಗೆ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ಅವಳು ಬೈತಾಳೆ. ಆದ್ರೂ ಗನ್ಯ ಅಂತಾಳೆ, ಇಲ್ಲ ಕಣೆ ನೀವ್ ಅನ್ಕೊಂಡಿರ್ತಾರಲ್ಲ ಇಲ್ಲ ಅಂದಾಗ ಬೆಟ ಹೇಳ್ತಾಳೆ, ನಾವ್ ಹೇಳಿದ್ದೆ ನಿಜ ಕಣೆ ಅಂದಾಗ, ಸರಿ ಇವಾಗ ನಾನೇನ್ ಮಾಡ್ಬೇಕು ಅಂತ ಅವಳು ಕೇಳಿದಾಗ ಬೆಟ ಹೇಳ್ತಾಳೆ, ಇವತ್ ಈವ್ನಿಂಗ್ ಒಂದು ಮಾಸ್ಟರ್ ಪ್ಲಾನ್ ಆಗ್ತೀನಿ ನೋಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಅವ್ರು 3 ಜನ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆಟ ಹೇಳ್ತಾಳೆ, ಇವತ್ತು ನಿನ್ ಸೈಕಲ್ ಪಂಚರ್ ಆಗ್ಬಿಟ್ಟಿದೆ, ಅವ್ನಿಗೆ ನೀನಂದ್ರೆ ನಿಜವಾಗ್ಲೂ ಇಷ್ಟ ಆದ್ರೆ, ನಿನ್ ಸೈಕಲ್ ಪಂಚರ್ ಆಗಿದೆ ಅಂತ ಗೊತ್ತಾದ್ರೆ ಬಾ ಗನ್ಯ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಅವನೇ ನಿನ್ನ ಸೈಕಲ್ ಅಲ್ಲಿ ಹಿಂದ್ಗಡೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ನೀನ್ ಹಂಗೆ ಹಿಂದ್ಗಡೆಯಿಂದ ಅವ್ನ ಹಗ್ ಮಾಡ್ಕೊಳ್ಳೆ, ಸಖತ್ ರೊಮ್ಯಾಂಟಿಕ್ ಆಗಿರತ್ತೆ ಅಂತ ಇವಳಿಗೆ ನಕ್ಕೊಂಡು ಜೋಕ್ ಮಾಡ್ಕೊಂಡು ಅವಳುಗಳೇ ಲೂಸ್ ತರ ನಗ್ತಾ ಇರ್ತಾಳೆ. ಆಗ ಗನ್ಯ ಹೇಳ್ತಾಳೆ, ಹೌದು ನಾನೇನಕ್ಕೆ ಈ ತರ ಎಲ್ಲ ಮಾಡ್ಬೇಕು, ನನ್ ಸೈಕಲ್ ಅಲ್ಲಿ ಗಾಳಿ ಇದೆ ತಾನೆ, ನನ್ ಸೈಕಲ್ ಚೆನ್ನಾಗೇ ಇದೆ ತಾನೆ ಅಂದಾಗ, ಅಯ್ಯೋ ಗನ್ಯ ನೀನ್ ಇನ್ನು ಸ್ಮಾಲ್ ಗರ್ಲ್, ನೀನು ತುಂಬಾ ಬೆಳಿಬೇಕಣೆ ಅಂತ ಹೇಳ್ಬಿಟ್ಟು ಅವಳ ಕೈಲಿರೋ ಸೈಕಲ್ ಕಿನ್ನ ಕಿತ್ಕೊಂಡು ದೂರ ಎಸೆದ್ ಬಿಟ್ಲು. ಇವಾಗ ನೋಡು ನಿನ್ ಸೈಕಲ್ ಕೀ ಕಳ್ದೋಯ್ತು, ಇವಾಗ ಹೆಂಗ್ ಹೋಗ್ತೀಯ ನಿನ್ ಮನೆಗೆ, ನೀನ್ ಅವನ ತಾನೆ ಹೆಲ್ಪ್ ಕೇಳ್ಬೇಕು, ನೀನ್ ಅದನ್ನೇ ಮಾಡ್ಬೇಕು ಅಂತ ಇವ್ರು ಮಾತಾಡ್ತಾ ಇರೋ ಟೈಮಲ್ಲಿ ಗನ್ಯ ಅಂತ ಹೇಳ್ಬಿಟ್ಟು ಹೀರೋ ಸೌಂಡ್ ಕೊಡ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅವರಿಬ್ರು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾರೆ. ಈಗ ಹತ್ರ ಬಂದು ಯುಗ ಕೇಳ್ತಾನೆ, ಏನಾಯ್ತು ಯಾಕತ್ರ ನಿಂತಿದ್ಯಾ ಅಂದಾಗ, ಏನಿಲ್ಲ ನನ್ ಸೈಕಲ್ ಕೀ ಕಳ್ದೋಯ್ತು ಅಂದಾಗ, ಸರಿ ಬಾ ಇಬ್ರು ಸೇರಿ ಹುಡ್ಕೋಣ ಅಂದಾಗ, ಏನದೆಲ್ಲ ಪ್ರಯೋಜನ
ಪ್ರಯೋಜನ ಇಲ್ಲ, ನಾನೆಲ್ಲ ಹುಡ್ಕೊಂಡ್ ಬಂದ್ಬಿಟ್ಟೆ, ಎಲ್ಲೂ ಸಿಗ್ಲಿಲ್ಲ ಅಂದಾಗ ಸರಿ ಆಯ್ತು ಅಷ್ಟೇ ತಾನೆ, ಬಾ ನಾನು ಸೈಕಲ್ ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂದಿದ ತಕ್ಷಣ ಇವಳಿಗೆ ಸಕ್ಕ ಸಂತೋಷ ಆಗ್ಬಿಡುತ್ತೆ. ಸರಿ ಮನೆವರೆಗೂ ಸಖತ್ ರೊಮ್ಯಾಂಟಿಕ್ ಆಗಿ ಸೈಕಲ್ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿದ್ರೆ ಸ್ಟ್ರೇಟ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟವನು ಇದು ಬಸ್ ಹತ್ಕೋ, ಇದು ಸ್ಟ್ರೇಟ್ ಆಗಿ ನಿಮ್ ಮನೆವರೆಗೂ ಹೋಗಿ ಡ್ರಾಪ್ ಮಾಡ್ಬಿಡ್ತಾರೆ, ಇದ್ರ ಲೊಡ್ಡೋಗು ಅಂತ ಹೇಳ್ಬಿಟ್ಟು ಬಸ್ ಹತ್ತಿಸ್ಬಿಡ್ತಾನೆ. ಇವಳಿಗೆ ಸಕ್ಕ ಟೆನ್ಷನ್ ಆಗುತ್ತೆ, ಮುಖನೇ ಒಂಥರ ಸ್ಯಾಡ್ ಆಗೋಯ್ತು. ಬಸ್ ಅಲ್ಲಿ ಹತ್ ಕುತ್ಕೊಂಡ್ಮೇಲೆ ಫಸ್ಟ್ ಫ್ರೆಂಡ್ಸ್ ಗೆ ಕಾಲ್ ಮಾಡೋದು ಇವಳ ಸ್ಯಾಡ್ ಸ್ಟೋರಿನ ಹೇಳೋದಕ್ಕೆ. ಆದ್ರೆ ಅದಕ್ಕಿಂತ ಸಕ್ಕತ್ ಫಸ್ಟ್ ಟೆನ್ಷನ್ ಇರುತ್ತೆ ಫ್ರೆಂಡ್ಸ್ ಮೇಲೆ. ಅವ್ರ ಕಾಲ್ ಅಟೆಂಡ್ ಮಾಡಿದ ತಕ್ಷಣ ಹೋಗ್ರೆ ನೀವು ನಿಮ್ ಪ್ಲಾನ್, ನನ್ ಪಾಡಗ್ ನಾನ್ ಸೈಲೆಂಟ್ ಆಗಿದ್ದೆ, ಅವ್ನು ಇಷ್ಟ ಪಡ್ತಿದ್ದಾನೆ ಲವ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನನ್ ಹಾರ್ಟ್ ಅಲ್ಲಿ ಫೈರ್ ಬರ್ಸ್ಬಿಟ್ಟು ಇವಾಗ ಅನಾದಿ ತರ ನಾನು ಬಸ್ಸಲ್ಲಿ ಹೋಗ್ತಾ ಇದೀನಿ, ಆರಾಮಾಗಿ ನಾನು ಸೈಕಲ್ ಅಲ್ಲಿ ಹೋಗ್ತಾ ಇದ್ದೆ, ಆ ಸೈಕಲ್ ಕಿನ್ನ ಕೂಡ ಎಸ್ಬಿಟ್ಟಲೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಬೇಟಾ ಹೇಳ್ತಾಳೆ ಏನು ಬಸ್ಸಲ್ಲಿ ಹತ್ತಿಸ್ಬಿಟ್ನಾ, ಅವ್ನ್ ಸರಿಯಾದ ಲೂಸ್ ಅಂತ ಕಾಣುತ್ತೆ ಕಣೆ, ಅವ್ನ್ ಸ್ವಲ್ಪ ಕೂಡ ರೊಮ್ಯಾಂಟಿಕ್ ಆಗಿರಕ್ಕೆ ಗೊತ್ತಿಲ್ಲ, ಅಯ್ಯೋ ಅವ್ನೆಲ್ಲ ಇಟ್ಕೊಂಡು ನಾನು ಏನ್ ಹೇಳ್ಕೊಡ್ಲಿ ಅಂತ ಹೇಳ್ಬಿಟ್ಟು ಒಳಗೆ ಟೆನ್ಷನ್ ಆಗ್ತಾ ಇರ್ಬೇಕಾದ್ರೇನೆ ಬಸ್ ವಿಂಡೋ ಕಡೆಯಿಂದ ಗನ್ಯ ಗನ್ಯ ಅಂತ ಒಂದ್ ಸೌಂಡ್, ಯಾರಪ್ಪ ಇದು ಅಂತ ಹೇಳ್ಬಿಟ್ಟು ಹಂಗೆ ಬಗ್ ನೋಡಿದ್ರೆ ಹೀರೋ ಸಖತ್ ಸ್ಪೀಡ್ ಆಗಿ ಸೈಕಲ್ ಅಲ್ಲಿ ಬರ್ತಾ ಇರ್ತಾನೆ. ಬಸ್ನ ಕೂಡ ಸ್ಟಾಪ್ ಮಾಡ್ಬಿಟ್ಟ. ಆ ಬಸ್ ಅವ್ರು ಕೂಡ ಗನ್ಯನ ಬಸ್ ಇಳಿಸ್ಬಿಟ್ಟು ಹೊರಟೋದ್ರು. ಇವಳು ಕೇಳ್ತಾಳೆ ಅದೇ ಬಸ್ ಹತ್ತಿಸ್ಬಿಟ್ಟಲ್ಲ ಇನ್ನೇನಕ್ ಮತ್ತೆ ಹಿಂದ್ಗಡೆಯಿಂದ ಬಂದ್ ನನ್ನ ಕರಿತಾ ಇದೀಯ ಅಂತ ಕೇಳಿದಾಗ ಇವ್ನ ಅಂತಾನೆ ನಾನೊಂದು ಫ್ಲೋರ್ ನಲ್ಲಿ ಬಸ್ ಸ್ಟ್ಯಾಂಡ್ ವರ್ಗೂ ಕರ್ಕೊಂಡ್ ಬಂದು ನಿನ್ನ ಬಸ್ ಹತ್ತಿಸ್ಬಿಟ್ಟೆ, ಅದಾದ್ಮೇಲೆ ನನಗ್ ಲೈಟ್ ಆಗಿ ಫೀಲ್ ಆಯ್ತು, ಅಯ್ಯೋ ಸೈಕಲ್ ನಾನೇ ಕರ್ಕೊಂಡು ಹೋಗಿ ಬಿಟ್ಟಿರ್ಬೋದಲ್ಲ ಮನೆವರೆಗೂ, ನಾನೇನಕ್ ಬಸ್ ಹತ್ತಿಸ್ದೆ ಅಂತ, ಆ ಫೀಲಿಂಗ್ ಯಾಕೆ ಹಂಗೆ ಇಟ್ಕೊಳ್ಳೋದು ಅಂತ ಹೇಳಿ ನಿನ್ನ ಪಿಕಪ್ ಮಾಡ್ಕೊಳಕ್ ಬಂದೆ ಅಂದಿದ ತಕ್ಷಣ ಹೀರೋನ್ಗೆ ಸಕ್ಕ ಸಂತೋಷ ಆಗ್ಬಿಡುತ್ತೆ. ಹಂಗೆ ಅವ್ನ ಜೊತೆ ಸೈಕಲ್ ಅಲ್ಲಿ ಹೋಗ್ತಾಳೆ. ಆದ್ರೆ ಮನೆಗೆ ಹೋಗೋದಕ್ಕೂ ಮುಂಚೆ ಇಬ್ರು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಓದ್ತಾ ಇರ್ತಾರೆ. ಇವನೇ ಅವಳಿಗೆ ಫಿಸಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇರೋದು. ಅವಳಂತಾಳೆ ಅಯ್ಯೋ ಈ ಫಿಸಿಕ್ಸ್ ನೆಲ್ಲ ಯಾವನ್ ಕಂಡಿಡಿದ್ನೋ, ನನ್ ತಲೆಯೆಲ್ಲ ಹುಳ ಬಿಟ್ಕೊಂಡಂಗ್ ಆಗ್ತಾ ಇದೆ ಅಂತ ಹೇಳಿ ಬೈತಾ ಇರ್ತಾಳೆ. ನನ್ಗೆ ಫಿಸಿಕ್ಸ್ ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ನಂತಾನೆ ಏನಿದು ನೀನ್ ಇಷ್ಟಕ್ಕೆ ಇಷ್ಟು ಟಯರ್ಡ್ ಆಗ್ಬಿಟ್ರೆ ಹೆಂಗೆ, ಮಾರ್ಕ್ಸ್ ಎಲ್ಲ ಬೇರೆ ತುಂಬಾನೇ ಕಡಿಮೆ ಇದೆ, ಫಸ್ಟ್ ಕರೆಕ್ಟ್ ಆಗಿ ಗಮನ ಕೊಟ್ಟು ಓದು ಅಂದಾಗ ಅಯ್ಯೋ ಇವಾಗ ನನ್ ಬಗ್ಗೆ ನಿನ್ಗೆ ಯಾಕಪ್ಪ ಯೋಚನೆ ಅಂದಾಗ ಇವನಂತಾನೆ ಮತ್ತೆ ನನ್ಗೆ ಯೋಚನೆ ಇಲ್ದೆ ಇನ್ಯಾರ್ಗೆ, ನಾನ್ ಹೇಳಿದಿನಲ್ಲ ನಿನ್ನ ಕೊನೆವರೆಗೂ ನಾನೇ ಪ್ರೊಟೆಕ್ಟ್ ಮಾಡೋದು ಅಂತ, ಮತ್ ಇದನ್ನೆಲ್ಲ ಕೂಡ ನಾನೇ ನೋಡ್ಕೋಬೇಕಲ್ವಾ ಅಂದಾಗ ಅಯ್ಯೋ ಅಪ್ಪ ದೇವ್ರೆ ನೀನ್ ನನ್ನ ಪ್ರೊಟೆಕ್ಟ್ ಎಲ್ಲ ಮಾಡ್ಬೇಕಾಗಿಲ್ಲ, ನನಗೆ ಹೊಟ್ಟೆ ಹಸಿತಿದೆ, ನಂಗೆ ತಿನ್ನಕ್ ಏನಾದ್ರು ಬೇಕಂದಿದ ತಕ್ಷಣ ಸರಿ ಇರು ನಾನು ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಿಂದ ಎದ್ದೊಟ್ಟೋಗ್ತಾನೆ. ಅದೇ ರೆಸ್ಟೋರೆಂಟ್ ಅಲ್ಲಿ ನಮ್ ಹೀರೋಯಿನ್ ಫ್ರೆಂಡ್ಸ್ ಕೂಡ ಇರೋದು. ಅವರಿಗೆ ಟಕ್ಕಂತ ಓಡ್ ಬಂದ್ಬಿಟ್ಟು ಹೇಳ್ತಾರೆ, 2 ಬೀರ್ ಬಾಟಲ್ ನ ಬೇರೆ ಕೊಟ್ಬಿಟ್ಟು ಹೇಳ್ತಾರೆ ಅವ್ನಿಗೆ ಲೈಟ್ ಆಗಿ ಸ್ವಲ್ಪ ಕಿಕ್ ಹತ್ತಿದ್ರೆ ಸಾಕು, ಎಲ್ಲ ನಿಜ ಹೇಳ್ಬಿಡ್ತಾನೆ ಕಣೆ, ಹೆಂಗಾದ್ರು ಮಾಡಿ ಅವ್ನಿಗೆ ಕುಡಿಸ್ಬಿಡೋ ಅಂತ ಹೇಳ್ಬಿಟ್ಟು ಆ ಡ್ರಿಂಕ್ಸ್ ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಕೂಡ ಸ್ವಲ್ಪಕ್ಕೆ ಊಟ ಎಲ್ಲ ಎತ್ಕೊಂಡ್ ಬಂದಾಗ ಇವಳು ನೈಸ್ ಆಗಿ ಕೆಳಗಡೆಯಿಂದ ಆ ಬೀರ್ ಬಾಟಲ್ಸ್ ನ ಎತ್ತಿ ಮೇಲೆ ಇಡ್ತಾಳೆ. ಇವನದ್ರ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಕೇಳ್ತಾನೆ ಏನಾದ್ರು ಅಂದಾಗ ಇವಳು ಹೇಳ್ತಾಳೆ ಯಾಕೆ ನಿನ್ ಗೊತ್ತಿಲ್ವಾ ಎಣ್ಣೆ ಕಣೋ, ನೀನ್ ಇದನ್ನೆಲ್ಲ ಕುಡ್ದಿಲ್ಲ ಅಂದ್ರೆ ನಿನ್ಗೆ ಸ್ಟ್ರೆಂತ್ ಹೆಂಗ್ ಬರುತ್ತೆ, ಇಲ್ಲಿಂದ ನಮ್ಮ ಮನೆವರೆಗೂ ನಿನ್ನ ಸೈಕಲ್ ಕರ್ಕೊಂಡೋಗಿ ಬಿಡೋದ್ ಬೇಡವಾ, ಅದಕ್ಕೆ ಕೊಡ್ತಾ ಇರೋದು, ಸುಮ್ನೆ ಸ್ವಲ್ಪ ಕುಡಿ, ಸ್ವಲ್ಪ ಕುಡಿಯೋದಕ್ಕೆ ನೀನೇನ್ ಟೈಟ್ ಆಗ್ಬಿಡ್ತೀಯ ಅಂತ ಅನ್ಕೊಂಬೇಡ, ನಾನು ನಿನ್ಗಿಂತ ಸ್ಟ್ರಾಂಗು, ನೀನೇನಾದ್ರು ಟೈಟ್ ಆಗ್ಬಿಟ್ರೆ ನಾನು ನಿನ್ನ ಸೇಫ್ ಆಗಿ ಮನೆವರೆಗೂ ಬಿಟ್ಬಿಡ್ತೀನಿ ಅಂತ ಹೇಳಿ ಬಾಯ್ ತುಂಬಾ ಮಾತಾಡ್ದವಳು ಅವಳೆ ಫುಲ್ ಟೈಟ್ ಆಗ್ಬಿಟ್ಟಿರ್ತಾಳೆ. ಪಾಪ ಅವನೇ ಕಷ್ಟಪಟ್ಟು ಅವಳನ್ನ ಹೆಗಲ್ ಮೇಲೆ ಹತ್ತಿಸ್ಕೊಂಡ್ ನಡ್ಕೊಂಡ್ ಬರ್ತಾ ಇರೋದು. ಹಂದಿ ಸೈಜ್ ಅಲ್ಲಿ ಇದ್ದಾಳೆ, ಇಷ್ಟೊತ್ತು ಮಾತಾಡಿದವಳು ಇವಳ ಹತ್ರ ಟೈಟ್ ಆಗಿ ಬಿದ್ಬಿಟ್ಟಿದ್ದಾಳಲ್ಲ ಅಂತ ಹಂಗೆ ಬೈಕೊಂಡಿದ್ದವನು ಹೇಗೋ ಸೇಫ್ ಆಗಿ ಅವಳನ್ನ ಕರ್ಕೊಂಡೋಗಿ ಅವ್ರ ಮನೇನ್ ಕೂಡ ಸೇರಿಸ್ಬಿಟ್ಲು. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವಾಗ ಇವತ್ತು ಸ್ಕೂಲ್ಗೆ ಬಂದಿಲ್ಲ. ಇವಳು ಯೋಚನೆ ಮಾಡ್ತಾಳೆ ಏನಾಯ್ತು ಅವ್ನ್ಗೆ, ಅವ್ನ್ ಯಾಕೆ ಈ ತರ ಬಂದಿಲ್ಲ ಸ್ಕೂಲ್ಗೆ ಅಂತ. ನೆಕ್ಸ್ಟ್ ಡೇ ಆಗುತ್ತೆ, ನೆಕ್ಸ್ಟ್ ಡೇ ಕೂಡ ಅವ್ನ್ ಸ್ಕೂಲ್ಗೆ ಬಂದಿರೋದಿಲ್ಲ. ಸರಿ ಇದಕ್ ಮೇಲೆ ತಡ ಮಾಡೋದ್ ಬೇಡ, ಮೆಸೇಜ್ ಮಾಡ್ಬೇಡಣ ಅಂತ ಹೇಳಿ ಧೈರ್ಯ ಮಾಡ್ಕೊಂಡು ಮೆಸೇಜೇ ಮಾಡ್ಬಿಟ್ಲು. ಏನಾಯ್ತು ಯಾಕೆ 2 ಡೇಸ್ ಇಂದ ಸ್ಕೂಲ್ಗೆ ಬಂದಿಲ್ಲ, ಏನಾಯ್ತು ದಿಸ್ ಇಸ್ ಗನಿ ಅಂತ ಹೇಳ್ಬಿಟ್ಟೆ ಮೆಸೇಜ್ ಎಲ್ಲ ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ರಿಪ್ಲೈ ಕೂಡ ಬರುತ್ತೆ, ಮೈ ಹುಷಾರಿಲ್ಲ ಅದಕ್ಕೆ ಸ್ಕೂಲ್ಗೆ ಬಂದಿಲ್ಲ, ಮನೇಲೆ ರೆಸ್ಟ್ ತಗೊಂತಾ ಇದ್ದಾನೆ, ನನ್ ಇವಾಗ ಅವ್ರ ಅಮ್ಮ ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕಿರ್ತಾರೆ. ಇವಳಿಗಂತೂ ಒಂದ್ ಕಡೆ ಅಯ್ಯೋ ಅವ್ರ ಅಮ್ಮನ ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಅದೇ ಸ್ವಲ್ಪ ಹೊತ್ತಲ್ಲೇ ಹೀರೋನೇ ಮೆಸೇಜ್ ಮಾಡ್ತಾನೆ, 2 ಪ್ಲೇಟ್ ಗನ್ಯಾ ಏನ್ ನಮ್ಮ ಅಮ್ಮಗ್ ಮೆಸೇಜ್ ಮಾಡಿದ್ದಂತೆ, ನಾನೊಂದ್ ಫಿಸಿಕ್ಸ್ ಕಾಂಪಿಟೇಷನ್ ಗೆ ಬಂದಿದ್ದೀನಿ, ನಾನಿವತ್ತು ಸ್ಕೂಲ್ಗೆ ಬರೋದ್ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ, ನನ್ಗೋಸ್ಕರ ಒಂದೇ ಒಂದ್ ಹೆಲ್ಪ್ ಮಾಡ್ತೀಯಾ, ನನ್ ಡೆಸ್ಕ್ ಅಲ್ಲಿ ಕೆಳಗಡೆ ಒಂದು ನೋಟ್ ಬುಕ್ ನ ಇಟ್ಟಿದ್ದೀನಿ, ಅದೇ ನಿನ್ ಕ್ರಶ್ ಇದ್ದಾನಲ್ಲ ಶಂಗು ಅವಂದೇ ಆ ಬುಕ್, ಸ್ವಲ್ಪ ಬುಕ್ ನ ಮಾತ್ರ ಅವ್ನು ಕೊಟ್ಬಿಡ್ತೀಯ ಅಂತ ಮೆಸೇಜ್ ಹಾಕಿರ್ತಾನ. ಇವಳು ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬುಕ್ ನ ಎತ್ಕೊಂತಾಳೆ. ತೆಗೆದ್ ನೋಡಿದ್ರೆ ಬುಕ್ ಫುಲ್ ಆಗಿ ಸುಜಿ ಸುಜಿ ಅಂತಾನೆ ಬರ್ದಿಟ್ಟಿರ್ತಾನೆ. ಇವಳು ಕೂಡ ಯಾರಪ್ಪ ಅದು ಸುಜಿ ಅಂತ ಹೇಳ್ಬಿಟ್ಟು ಇವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಬೆಟಾ ಹೇಳ್ತಾಳೆ ನಿನಗೆ ಸುಜಿ ಯಾರು ಅಂತ ಗೊತ್ತಿಲ್ಲ, ಅವಳೇ ಸ್ಕೂಲ್ ಅಲ್ಲಿ ಟಾಪ್ ರ್ಯಾಂಕಿಂಗ್ ಅಲ್ಲಿ ಇರೋ ಬ್ಯೂಟಿ ಗೊತ್ತಾ, ಹುಡುಗರೆಲ್ಲ ಅವಳಿಂದನೇ ಬಿದ್ದು ಸಾಯ್ತಾ ಇರ್ತಾರೆ, ಎಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದೆ ಗೊತ್ತಾ ಅವಳಿಗೆ, ಸೋಷಿಯಲ್ ಮೀಡಿಯಾನಲ್ಲಿ ಕೂಡ ಅವಳು ಸಖತ್ ಫೇಮಸ್ ಕಣೆ, ಟ್ರೆಂಡಿಂಗ್ ಕಣೆ ಅಂತ ಹೇಳ್ತಾ ಇರ್ತಾರೆ. ಈ ತರ ಅವಳ ಬಗ್ಗೆನೇ ಇವರೆಲ್ಲ ಮಾತಾಡ್ಕೊಂಡು ಗೇಲಿ ಮಾಡ್ಕೊಂಡು ನಕ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಎದುರುಗಡೆ ಹೀರೋ ಮತ್ತೆ ಶಂಗ್ ಇಬ್ರು ಬಂದ್ಬಿಟ್ರು. ಇನ್ನೋರ ಬುಕ್ ನ ಇವ್ನಿಗೆ ಸೇರ್ಸಿಲ್ಲ ಅಂತ ಹೇಳಿ ಹೀರೋಗೆ ಗೊತ್ತಾಯ್ತಲ್ವಾ, ಸಖತ್ ಟೆನ್ಷನ್ ಆಗ್ಬಿಡ್ತಾನೆ. ಆದ್ರೂ ಆ ಬುಕ್ ಬಗ್ಗೆನೆ ಮಾತಾಡ್ಕೊಂಡು ನಕ್ಕೊಂಡ್ ಬರ್ತಾ ಇರ್ತಾರಲ್ವಾ, ಅವ್ನ್ ಟೆನ್ಷನ್ ಆದ ಬುಕ್ ನ ಕಿತ್ಕೊಂಡು ಒಂದು ಮಾತು ಕೂಡ ಮಾತಾಡಿಲ್ಲ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅವನಿತ್ರ ಕೋಪ ಮಾಡ್ಕೊಂಡು ಹೋಗಿದ ತಕ್ಷಣ ಗನ್ನೆಗೂ ಲೈಟ್ ಆಗಿ ಹರ್ಟ್ ಆಗ್ಬಿಡುತ್ತೆ. ನಾವೇನಾದ್ರು ತಪ್ಪು ಮಾಡ್ಬಿಟ್ವಾ, ಇವ್ನ ಯಾಕೆ ಏನು ಮಾತಾಡದೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಹಂಗೆ ಸೈಲೆಂಟ್ ಆಗ್ಬಿಟ್ಟು ಈಗ ಹಂಗೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಅವ್ನ್ ಪಕ್ಕದಲ್ಲೇ ಕೂತಿದ್ದಾನೆ, ಆದ್ರೂ ಒಂದು ಮಾತು ಕೂಡ ಮಾತಾಡಿಲ್ಲ. ಇವಳು ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಮ್ಯಾಕ್ಸ್ ಕ್ಲಾಸೇ ಮಾಡ್ತಾ ಇರೋದು. ಸರ್ ಹೇಳ್ತಾರೆ ಸರಿ ನಾನು ಈ ಪ್ರಾಬ್ಲಮ್ ನ ಮಾಡಿದೀನಿ, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಿ ಅಂತ. ಯಾರು ಕೈ ಎತ್ತಾ ಇಲ್ಲ. ಗನ್ಯಗಂತೂ ಒಂದು ಪಿನ್ನಷ್ಟು ಅರ್ಥ ಆಗಿಲ್ಲ. ಅವಳಿಗೆ ಕೈ ಎತ್ತಬೇಕಂತಿದ್ರೆ ಕೂಡ ಒಂಥರ ಸಂಕೋಚ, ಯಾರಾದ್ರೂ ಎತ್ತಾರ ಅಂತ ಸುತ್ತಮುತ್ತ ನೋಡ್ತಾಳೆ, ಬಟ್ ಯಾರು ಎತ್ತೋತಾರ ಇಲ್ಲ. ಸುಮ್ನೆ ನಮ್ಗೆ ಯಾಕೆ ಬಂದಿದ್ದು, ನಾವು ಎತ್ತೋದ್ ಬೇಡ ಅಂತ ಸೈಲೆಂಟ್ ಆಗಿರ್ಬೇಕಾದ್ರೆ ಇದನ್ನ ಹೀರೋ ಅರ್ಥ ಮಾಡ್ಕೊಂಡ್ಬಿಟ್ಟ. ಅವ್ನ್ ಟಕ್ಕಂತ ಕೈ ಎತ್ಬಿಟ್ಟು ಸರ್ ನನ್ಗೆ ಪ್ರಾಬ್ಲಮ್ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಹೇಳ್ಕೊಡ್ತೀರಾ ಅಂದಿದ ತಕ್ಷಣ ಆ ಸರ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸಮ್ನ ಮತ್ತೆ ಇನ್ನೊಂದ್ಸತಿ ಹೇಳ್ಕೊಡ್ತಾರೆ. ಸರಿ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಇದೇ ತರ ಇರುತ್ತೆ, ನೀವೇ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇವಳ ತಲೆಗೆ ಎಲ್ಲದ ಅರ್ಥ ಆಗುತ್ತೆ. ಅಯ್ಯೋ ನನ್ಗೆ ಅರ್ಥನೇ ಆಗಿಲ್ವೇ ಹೆಂಗಪ್ಪ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೀರೋ ಒಂದ್ ಕೈಯಲ್ಲಿ ಬರ್ಕೊಂಡೆ ಇನ್ನೊಂದ್ ಕೈ ಎತ್ಬಿಟ್ಟು ಸರ್ ನನ್ಗೆ ಈ ಪ್ರಾಬ್ಲಮ್ ಅರ್ಥ ಆಗಿಲ್ಲ, ಸ್ವಲ್ಪ ಇದನ್ನ ಕೂಡ ಸಾಲ್ವ್ ಮಾಡ್ತೀರಾ ಅಂದಿದ ತಕ್ಷಣ ಸರ್ಗೆ ಟೆನ್ಷನ್ ಆದ್ರೆ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಸಾಲ್ವ್
ಮಾಡ್ತಾರೆ. ಅದಾದ್ಮೇಲೆ ಪ್ರಾಬ್ಲಮ್ ನಂಬರ್ 21 ಇದು ತುಂಬಾ ಈಸಿ, ಇದನ್ನ ನೀವೇ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಅವಳಿಗಂತೂ ಸುತ್ತವಾಗಿ ಬರ್ತಾನೆ ಇಲ್ಲ. ಹೆಂಗಪ್ಪ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ಬೇಕಾದ್ರೇನೆ ಹೀರೋ ಮತ್ತೆ ಕೈ ಎತ್ತಾನ. ಸರ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಏನೋ ಇವತ್ ನಾನೇ ನಿನ್ ಸಿಕ್ಕಿದ್ದು, ಯಾಕೋ ಈ ತರ ಮಾಡ್ತಾ ಇದೀಯ ಇವತ್ತು ಕ್ಲಾಸ್ ಅಲ್ಲಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಸ್ಲೋ ಆಗಿ ಗಣ್ಯ ಕೂಡ ಕೈ ಎತ್ತಾಳೆ. ಸರ್ ನನಗ್ ಕೂಡ ಅರ್ಥ ಆಗಿಲ್ಲ ಸರ್ ಅಂತ. ಗಣ್ಯ ಕೈ ಎತ್ತಿದ್ ಸ್ವಲ್ಪ ಹೊತ್ತಿಗೆ ಅಲ್ಲೊಬ್ರು ಕೈ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸರ್ ಇನ್ನಿಷ್ಟು ಜನ ಕೈ ಎತ್ತಿದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ. ಸಖತ್ ಟೆನ್ಷನ್ ಇಂದಾನೆ ಪ್ರಾಬ್ಲಮ್ ನ ಮತ್ತೆ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ಈಗ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಗಣ್ಯ ಒಂದ್ ಪೇಪರ್ ಅಲ್ಲಿ ಬರ್ದು ಕೊಡ್ತಾಳೆ. ನನಗೇನಾದ್ರೂ ಡೌಟ್ ಇದ್ರೆ ನನ್ಗೆ ಕೇಳಕ್ ಗೊತ್ತು. ಪಾಪ ಅವರು ಯಾಕೆ ಅವ್ರ ಪ್ರಾಣ ನಿತ್ರ ತಿನ್ಬಿಟ್ಟೆ, ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಏನು ಮಾಡ್ಬೇಕಾಗಿಲ್ಲ, ಪಾಪ ಅವರು ಅಂತ ಹೇಳ್ಬಿಟ್ಟೆಲ್ಲ ಬರ್ದಿರ್ತಾಳ. ಇವ್ನ ಅದನ್ನ ಓದ್ಬಿಟ್ಟ ಪೇಪರ್ ನ ಅವಳ ಕಡೆನೆ ಎಸ್ಬಿಟ್ಟು ಹೇಳ್ತಾನೆ, ಅದು ಬಾಯಲ್ಲಿ ಹೇಳಿದ್ರೇನೆ ನನ್ಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಈಗ ಹಂಗೆ ನೆಕ್ಸ್ಟ್ ಡೇ ಪೇರೆಂಟ್ಸ್ ಮೀಟಿಂಗ್ ನ ತೋರಿಸ್ತಾರೆ. ಗಣ್ಯ ಅವ್ರ ಅಮ್ಮನೆ ಫಸ್ಟ್ ಕ್ಲಾಸ್ ಒಳಗಡೆ ಬರೋದು. ಗಣ್ಯನ ನೋಡ್ಬಿಟ್ಟು ಹಾಯ್ ಎಲ್ಲ ಹೇಳ್ಬಿಟ್ಟು ಪಕ್ಕದಲ್ಲೇ ಯುಗ ಕೂಡ ನಿಂತಿರ್ತಾನೆ. ಓ ಹಾಯ್ ಯುಗ, ಇವನೇನೇನೆ ನಿನ್ ಡೆಸ್ಕ್ಮೇಟು ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಕಣೆ ಅಂತ ಹೇಳ್ಬಿಟ್ಟು ಅವ್ರು ಸಖತ್ ಜಾಲಿಯಾಗೆ ಮಾತಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಯುಗ ಅವ್ರ ಅಮ್ಮ ಕೂಡ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಗಣ್ಯ ಕೂಡ ಹಾಯ್ ಆಂಟಿ ಅಂತ ಹೇಳ್ತಾರೆ. ಅವ್ರು ಕೂಡ ಹಾಯ್ ಹೇಳಿ ಸ್ವಲ್ಪ ಸ್ಮೈಲಿಂಗ್ ಆಗಿ ಮಾತಾಡೋ ತರನೇ ಇರುತ್ತೆ. ಗಣ್ಯ ಅವ್ರ ಅಮ್ಮ ಹೇಳ್ತಾರೆ, ನಿಮ್ ಮಗ ಪಕ್ಕದಲ್ಲಿ ಕೂತ್ಕೊಂಡಿದ್ದಕ್ಕೆ ನನ್ ಮಗಳು ಇವತ್ತು ಮಾರ್ಕ್ಸ್ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ, ಒಳ್ಳೆ ಡೆಸ್ಕ್ ಮೇಟ್ ಸಿಕ್ಕಿದ್ದಾನೆ ಅಂತ ಹೇಳಿದಾಗ ಸ್ವಲ್ಪ ಫ್ರೆಂಡ್ಶಿಪ್ ಇಂದಾನೆ ಮಾತಾಡ್ಕೊಳ್ಳೋ ತರ ತೋರಿಸ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕ್ಲಾಸ್ ಟೀಚರ್ ಇರ್ತಾರಲ್ಲ ಪಿಂಗು, ಅವ್ರ ಹತ್ರ ಯುಗ ಅವ್ರ ಅಮ್ಮ ಹೋಗ್ಬಿಟ್ಟು ಹೇಳ್ತಾರೆ, ಸರ್ ನನ್ ಮಗಗೆ ಸ್ವಲ್ಪ ಡೆಸ್ಕ್ ಚೇಂಜ್ ಮಾಡಕ್ಕಾಗತ್ತಾ, ಸ್ವಲ್ಪ ಚೆನ್ನಾಗಿ ಓದೋರ್ ಪಕ್ಕದಲ್ಲಿ ಆಗ್ತೀರಾ, ಯಾಕಂದ್ರೆ ಗಣ್ಯ ಚೆನ್ನಾಗಿ ಓದಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದನ್ನ ಗಣ್ಯ ಅವ್ರ ಅಮ್ಮ ಕೇಳಿಸ್ಕೊಂಡ್ಬಿಡ್ತಾರೆ. ಏಕೆ ಏನಾಗಿದೆ, ನನ್ ಮಗಳಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಗಳ ಮಾಡ್ತಾರನೆ. ಹೋದಾಗ ಆ ಕ್ಲಾಸ್ ಟೀಚರ್ ಅವ್ರ ಅಮ್ಮಗೆ ಸ್ವಲ್ಪ ಸಮಾಧಾನ ಮಾಡಿ, ಸರಿ ಮೇಡಮ್ ಆಯ್ತು ನಾನ್ ಮಾತಾಡ್ತೀನಿ ಸುಮ್ನೆ ಇರಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಗಣ್ಯ ಅವ್ರ ಅಮ್ಮನ ಕೂಡ ಅಲ್ಲಿಂದ ಕಳಿಸ್ಬಿಟ್ರು. ಅದಾದ್ಮೇಲೆ ಯುಗ ಅವ್ರ ಅಮ್ಮ ಹೇಳ್ತಾರೆ, ಸರ್ ನಮ್ ಫ್ಯಾಮಿಲಿ ಸಿಚುವೇಶನ್ ಸರಿ ಇಲ್ಲ, ನಮ್ ಹಸ್ಬೆಂಡ್ ಕೂಡ ತೀರೋದ್ರು, ನಾನೀಗ ಸದ್ಯಕ್ಕೆ ಅವನನ್ನ ನಂಬ್ಕೊಂಡೇ ಇರೋದು, ಅವ್ನ್ ಚೆನ್ನಾಗಿ ಓದ್ಬೇಕಂತಾನೆ ನಾನು ಅನ್ಕೊಂಡಿರೋದು, ಅದಕ್ಕೆ ಡೆಸ್ಕ್ ಮೇಟ್ ಬಂದು ತುಂಬಾನೇ ಇಂಪಾರ್ಟೆಂಟ್. ಗಣ್ಯ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವ್ನ್ ಚೆನ್ನಾಗಿ ಓದಲ್ಲ ಸರ್, ಅವ್ನ್ ಪಕ್ಕದಲ್ಲಿ ಚೆನ್ನಾಗಿ ಓದೋ ಸ್ಟೂಡೆಂಟ್ ಹಾಕಿ ಸರ್ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ಬೇಕಾದ್ರೇನೆ ಗಣ್ಯ ಇದನ್ನ ತುಂಬಾ ದೂರದಿಂದ ನಿಂತ್ಕೊಂಡು ಕೇಳಿಸ್ಕೊಂತಾನೆ ಇರ್ತಾಳೆ. ಅವ್ಳಿಗೊಂಥರ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದೇ ಟೈಮ್ಗೆ ಯುಗ ಕೂಡ ಜಾಗಕ್ಕೆ ಬಂದ್ಬಿಡ್ತಾನೆ. ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇರೋದ್ರಿಂದ ಅವ್ನಿಗೂ ಸ್ವಲ್ಪ ಕೋಪ ಬರುತ್ತೆ. ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ, ಬನ್ನಿ ಇಲ್ಲಿಂದ ಹೋಗೋಣ ಅಂತ ಕರಿತಾ ಇದ್ರೆ ಕೂಡ ಅವ್ರಮ್ಮ ಸುಮ್ನೆ ಇರೋ, ನಾನು ಹೇಳೋದ್ರಲ್ಲಿ ಏನೋ ತಪ್ಪಿದೆ, ನೀನ್ ನನ್ನ ಹತ್ರ ಏನ್ ಹೇಳ್ದೆ, ನಿನ್ ಪಕ್ಕದಲ್ಲಿ ಚೆನ್ನಾಗಿ ಓದೋ ಒಂದು ಹುಡುಗ ಕುತ್ಕೊಂಡಿದ್ದಾನೆ ಅಂತ ತಾನೇ ಹೇಳ್ದೆ, ಆದ್ರೆ ತಲೆಯಲ್ಲಿ ಬಂಕ್ ಮಾಡಿ ಇಟ್ಕೊಂಡಿರೋ ಗಣ್ಯ ಕುತ್ಕೊಂಡಿದ್ದಾಳೆ ಅಂತ ನೀನ್ ನನ್ನ ಹತ್ರ ಹೇಳಲೇ ಇಲ್ಲ, ಅದ್ರಲ್ಲೊಂದು ಹುಡುಗಿ ಕೂತಿದ್ದಾಳೆ ಅಂತ ನೀನ್ ನನ್ನ ಹತ್ರ ಹೇಳಿಲ್ಲ, ಚೆನ್ನಾಗಿ ಓದೋದ್ರ ಪಕ್ಕದಲ್ಲಿ ಕುತ್ಕೊಂಡಿರ್ತಾನೆ, ನಿನ್ಗೂ ಚೆನ್ನಾಗಿ ಓದ್ ತಲೆಗೆ ಹತ್ತೋದು, ಅದನ್ನ ಬಿಟ್ಟು ಅಂತವಳ ಪಕ್ಕದಲ್ಲಿ ಕುತ್ಕೊಂಡಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ಒಂಥರ ತಪ್ಪಾಗಿ ಮಾತಾಡ್ತಾ ಇರೋದನ್ನ ಗಣ್ಯ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಾನೆ ಇದ್ದಾಳೆ ಅಂತ ಇವ್ನ್ ಕೂಡ ತಿರುಗಿ ನೋಡ್ಬಿಟ್ಟ. ಅವ್ನಿಗೊಂಥರ ಮುಖನೇ ಚೇಂಜ್ ಆಗ್ಬಿಡುತ್ತೆ. ಅಮ್ಮ ಸಾಕಮ್ಮ ಇದಕ್ ಮೇಲೆ ಏನು ಮಾತಾಡ್ಬಿಡ ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹೆಂಗೋ ಸಮಾಧಾನ ಮಾಡಿ ಇಲ್ಲಿಂದ ಕರ್ಕೊಂಡು ಹೊಟ್ಟೋದ. ಆದ್ರೆ ಗಣ್ಯಗೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಒಬ್ಳೆ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಯುಗ ಕೂಡ ಬರ್ತಾನೆ. ಅವ್ನ್ ಬಂದು ಪಕ್ಕದಲ್ಲಿ ಕುತ್ಕೊಂಡಿದ ತಕ್ಷಣ ಇವಳು ಟಕ್ಕಂತ ಅಲ್ಲಿಂದ ಎದ್ದೋಟೋಗ್ತಾಳೆ. ಆದ್ರೂ ಯುಗ ಬಿಡೋ ತರ ಇಲ್ಲ, ಹಿಂದ್ಗಡೆನೆ ಓಡ್ ಬರ್ತಾನೆ. ಗಣ್ಯ ಇರು ಹೋಗ್ಬೇಡ ಪ್ಲೀಸ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಹಿಂದ್ಗಡೆನೆ ಓಡೋಗ್ತಾನೆ. ಗಣ್ಯ ಹೇಳ್ತಾಳೆ, ಏನ್ ಬೇಕು ಇವಾಗ ನಿನ್ಗೆ, ಹೌದು ನನ್ ತಲೆಯಲ್ಲಿ ಬಂಕ್ ಮನೆ ಇರೋದು, ನಾನ್ ಚೆನ್ನಾಗಿ ಓದ್ದೇ ಇರೋ ಸ್ಟೂಡೆಂಟ್, ನೀನೆಲ್ಲ ಬಂದ್ ನನ್ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿನ್ ಸ್ಟಡೀಸ್ಗೆ ಡಿಸ್ಟರ್ಬ್ ಆಗಲ್ವಾ, ನಿಮ್ಮಮ್ಮ ಹೇಳಿತಾರ ನೀನ್ ನನ್ ಪಕ್ಕದಲ್ಲಿ ಏನು ಕುತ್ಕೊಳ್ಬೇಕಾಗಿಲ್ಲ. ಅಯ್ಯೋ ಸಾರಿ ಸರ್, ಇವಾಗ ನೀನ್ ಹೇಳು ನಾನು ಎಷ್ಟು ದೂರ ಹೋಗಿ ಕುತ್ಕೋಬೇಕು ಅಂತ ಹೇಳಿ ಇವಳು ತುಂಬಾನೇ ಕೋಪವಾಗಿ ಮಾತಾಡ್ತಾ ಇರ್ತಾಳೆ. ಹೋಗಪ್ಪ ಹೋಗು, ನಿಮ್ಮಮ್ಮ ಹೇಳಿತಾರ ಚೆನ್ನಾಗಿ ಓದೋ ಸ್ಟೂಡೆಂಟ್ ಪಕ್ಕದಲ್ಲಿ ಕುತ್ಕೋ, ನನ್ ಪಕ್ಕದಲ್ಲಿ ಕುತ್ಕೊಂಡ್ರೆ ಆಮೇಲೆ ನಿನ್ ತಲೆಯಲ್ಲಿ ಕೂಡ ಬಂಕ್ ಮನೆ ಬಂದು ಬೀಳೋದು ಅಂತ ಹೇಳ್ಬಿಟ್ಟು ಇವಳು ಪಾಡ್ಗಳು ಮಾತಾಡ್ತಾ ಇದ್ರೆ ಒಂದ್ ಸ್ಟೇಜ್ಗೆ ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ನ್ ವಿರವಿರ ಅಂತ ಅಲ್ಲಿಂದ ನಡೆಯಕ್ಕೆ ಶುರು ಮಾಡ್ಬಿಡ್ತಾನೆ. ಈಗ ಗಣ್ಯ ಹಿಂದ್ಗಡೆನೆ ಹೋಗ್ತಾಳೆ. ನಾನ್ ಮಾತಾಡ್ತಿದ್ರೆ ಏನಕ್ಕೆ ಹತ್ರ ಹೋಗ್ತಾ ಇದೀಯಾ, ನನ್ಗೇನಾದ್ರೂ ಆನ್ಸರ್ ಮಾಡು ಅಂತ ಹೇಳ್ಬಿಟ್ಟು ಹಿಂದ್ಗಡೆನೆ ಹೋಗ್ತಾ ಇರ್ಬೇಕಾದ್ರೆ ಯುಗನು ಹೇಳ್ತಾನೆ, ಇಲ್ಲಿ ನೋಡು ಗಣ್ಯ ನಮ್ಮಮ್ಮ ಹತ್ರ ನಾನ್ ಸುಳ್ಳು ಹೇಳ್ಬಿಟ್ಟೆ, ಯಾಕಂದ್ರೆ ನಾನು ಜೂನಿಯರ್ ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನನ್ ಪಕ್ಕದಲ್ಲಿ ಒಂದು ಹುಡುಗಿನೇ ಕೂತಿದ್ದು, ಆ ಹುಡುಗಿ ಹತ್ರ ಯಾರು ಅಷ್ಟಾಗಿ ಮಾತಾಡ್ತಾ ಇದ್ದಿಲ್ಲ, ಯಾಕಂದ್ರೆ ಅವಳ ಸ್ಕೋರ್ಸ್ ಎಲ್ಲ ತುಂಬಾನೇ ಕಡಿಮೆ ಇತ್ತು ಅಂತ. ಅವಳು ಊಟ ಕುತ್ಕೋಬೇಕಾದ್ರೆ ಕೂಡ ಎಲ್ಲರೂ ಬಂದು ಅವಳನ್ನ ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ರು. ಅದರಿಂದ ನಾನು ಅವಳ ಬಗ್ಗೆ ಸ್ವಲ್ಪ ಕೇರಿಂಗ್ ಆಗಿ ಇರ್ತಾ ಇದ್ದೆ, ಅವಳು ಲೋನ್ಲಿಯಾಗಿ ಫೀಲ್ ಆಗ್ಬಾರ್ದು ಅಂತ ನಾನು ಅವಳ ಜೊತೆನೆ ಕುತ್ಕೊಳ್ತಾ ಇದ್ದೆ. ಆಗ ಒಂದ್ ಟೈಮ್ ಒಂದು ಕಾಂಪಿಟೇಷನ್ ಅಲ್ಲಿ ನಾನ್ ಸೋತೋಗ್ಬಿಟ್ಟೆ. ಅದಕ್ಕೆ ನಮ್ಮಮ್ಮಗ್ ಟೆನ್ಷನ್ ಆಗ್ಬಿಟ್ಟು ನಮ್ಮ ಏನ್ ಅನ್ಕೊಂಡ್ಬಿಟ್ರು ಅವಳಿಂದಾನೇ ನಾನು ಸರಿಯಾಗಿ ಬರ್ದಿಲ್ವೇನೋ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿಲ್ವೇನೋ ಅಂತ ಅನ್ಕೊಂಡು ಅವಳನ್ನ ಬ್ಲೇಮ್ ಮಾಡಿ ಚೆನ್ನಾಗಿ ಬೈಯಕ್ಕೆ ಶುರು ಮಾಡ್ಬಿಟ್ರು. ಅವಳನ್ನ ಬೈಯೋದು ಅಲ್ದೆ ಪ್ಲೇಸ್ ನ ಕೂಡ ಚೇಂಜ್ ಮಾಡ್ಬಿಟ್ರು. ಅದಕ್ಕೆ ನಾನು ನಮ್ಮಮ್ಮ ಹತ್ರ ಇವಾಗ ನನ್ನ ಪಕ್ಕದಲ್ಲಿ ಕುತ್ಕೊಂಡಿರೋದು ಒಂದು ಹುಡುಗಿ ಅಂತ ನಿನ್ ಹೆಸರನ್ನ ನಾನು ಹೇಳಿಲ್ಲ, ನೀನು ಅಂತ ಗೊತ್ತಾದ್ರೆ ಮತ್ತೆ ಇಲ್ಲಿ ಬಂದ್ ಇಲ್ಲ ತರ ರಂಪಾರಾಮಾಯಣ ಮಾಡ್ಬಿಡ್ತಾರೋ ಅಂತ ನಾನು ಹೇಳಿಲ್ಲ, ನನ್ಗೆ ನಿನ್ ಜೊತೆನೆ ಕುತ್ಕೋಬೇಕು ಅಂತ ಇಷ್ಟ ಗಣ್ಯ ಅಂತ ಹೇಳ್ತಾ ಇದ್ರೆ ಹೀರೋನ್ಗೆ ಕಣ್ ತುಂಬಾ ನೀರ್ ತುಂಬಿಕೊಳ್ಳುತ್ತೆ. ಇವಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಅವನನ್ನ ಬೈಬೇಕಾ ಹೊಡಿಬೇಕಾ ಅಂತ ಅವ್ಳಿಗೇನು ಅರ್ಥನೇ ಆಗ್ತಾ ಇಲ್ಲ, ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೆಕೆಂಡ್ ಹಾಫ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು.